ಸಮಯ ಈಗ ಕರೆಕ್ಟಾಗಿ 2 ಗಂಟೆ 50 ನಿಮಿಷ. ಕರೆಕ್ಟಾಗಿ 2 ಗಂಟೆ 50 ನಿಮಿಷ. ಇಡೀ ಪಾರ್ಕಲ್ಲಿ ಇವತ್ತು ನಾನು ಒಬ್ಬನೇ ಇರೋದು. ಒಬ್ಬನೇ ಮನಗಿರಲಿಲ್ಲ. ಈಗ ಸ್ವಲ್ಪ ಹೊತ್ತಲ್ಲಿ ಅರೌಂಡು 1 o'clock, ಕರೆಕ್ಟಾಗಿ 1 o'clockಗೆ ಒಬ್ಬ ಬಂದ. ಆ ಸ್ಟೋರಿ ಹೇಳ್ತೀನಿ. ಈಗ 3 ಗಂಟೆಗೆ ಇನ್ನೂ ಎಷ್ಟು 2 ಗಂಟೆ 50 ನಿಮಿಷ ಅಲ್ವಾ. 2 ಗಂಟೆ 50 ನಿಮಿಷಕ್ಕೆ ಯಾಕೆ ಎದ್ದು ಹೋಗ್ತಾ ಇರ್ತೀನಿ ಅಂದರೆ, ಸಾಯಂಕಾಲ ನಮ್ಮ ಅಕ್ಕ ಮಾತಾಡ್ತಿಲ್ಲ ನನ್ನ ಜೊತೆ ಫೋನಲ್ಲಿ. ಸುಮಾರು ಓಲಾ 2 ಗಾಡಿ ಹೋಯ್ತು. ಪೋಲೋನೂ ಹೋಯ್ತು ಆ್ಯಕ್ಚುಲಿ. ನನ್ನ ಮೊಬೈಲ್ ಆನ್ ಮಾಡಿದಾಗ ಸ್ಟೋರಿ ಹೇಳ್ತಾ ಇದ್ನ, ಕವರ್ ಆಗಿದೆ ಏನೋ ಐಡಿಯಾ ಇಲ್ಲ. ಒಟ್ಟಲ್ಲಿ ಓಲಾ ಆ ಕಡೆಗೆ ಹೋಗು ಅಂತ ಹೇಳ್ತಾ ಇರೋದು. ಸ್ಟೋರಿ ಹೇಳೇ ಬಿಡ್ತೀನಿ. ಸ್ಟೋರಿ ಏನಂದರೆ, ನಮ್ಮ ಅಕ್ಕ ಫೋನಲ್ಲಿ ಮಾತಾಡ್ತಿದ್ಲು. ನಾವು ದುಡ್ಡು ಅಲ್ಲಿ ಕಂಪ್ಲೇಂಟ್ ಹಾಕಿ ಕೊಡ್ತೀನಿ ಅಂತ ಹೇಳಿ ಮಾತಾಡೋಕೆ ಹೋಗ್ಬೇಡ, ನೀನು ಆಮೇಲೆ ಏನಾರು ಮಾಡ್ಕೊ, ದುಡ್ಡು ಇಸ್ಕೊ. ಒಟ್ಟಲ್ಲಿ ಎಷ್ಟು ಕೊಡ್ತಾರೆ ಅಷ್ಟು ದುಡ್ಡು ಇಸ್ಕೊಂಡು ನಿನಗೆ ಏನು ಬೇಕೋ ತಗೊಂಡು ಲೈಫ್ ಸೆಟ್ಲ್ ಮಾಡ್ಕೊ ಫಸ್ಟು. ಆಮೇಲೆ ಬೇರೆಯವ್ರ ಕತೆ ನೋಡು. ನೀನು ಫಸ್ಟೇ ನಾನು ಕಂಪ್ಲೇಂಟ್ ಕೊಡ್ತೀನಿ, ಕೇಸ್ ಹಾಕ್ತೀನಿ ಅಂತ ಕುತ್ಕೋಬೇಡ ಅಂತ ಮಕ್ಕ ಬುದ್ಧಿವಾದ ಹೇಳ್ತಿದ್ಲು. ಸೊ ಕತೆಗಳೆಲ್ಲ ಪ್ರಾಪರ್ಟಿ ದುಡ್ಡು ಇಸ್ಕೊ ಅಂತ ಹೇಳ್ತಾಯಿದ್ಲು. ಸೊ ಅದೆಲ್ಲ ಕತೆ ಮುಗಿಯೋವರೆಗೆ ಅರೌಂಡ್ 11 ಗಂಟೆ ಆಯಿತು. ಅಷ್ಟರೊಳಗೆ ಮಳೆ ಕೂಡ ಬಂತು 1 ರೌಂಡು. ಸೊ ಈ ಕತೆ ಮುಗಿತಿದ್ದಾಗೆ ಬಲಿಕೊಂಡಿದ್ದು ಅರೌಂಡ್ 11 o'clock ಅಂತಲೇ ಇಟ್ಕೊಳ್ಳಪ್ಪ. ಕರೆಕ್ಟಾಗಿ 12 ಗಂಟೆ 58-59 ನಿಮಿಷ ಗುರು. 1 ಗಂಟೆ ಇನ್ನೂ ಇಲ್ಲ. ಬಂದು ಯಾರೋ ಒಬ್ಬ ಬಂದ್ಬಿಟ್ಟು ರಾಮು ಅಂತ ಎದ್ದೇಳಿಸ್ತಾವನೆ. ನಾನು ನನ್ನ ಪಡೆದ ಎದ್ದೇಳು, ಯಾರು ನೋಡ್ತೀನಿ ಅಂತ ಅವನೇ. ಅದು ಬೇರೆ ಎದ್ದೇಳು ರಾಮ್ ಮೇಲೆ ಮಲ್ಗನೆ, ಎದ್ದೇಳು, ನೀ ಯಾರು ನೋಡ್ತೀನಿ ಅಂತ ಅವನೇ. ಅದು ಬೈದೆ. ಆಮೇಲೆ ರಗ್ಗಿ ಜೊತೆ ಬೆಡ್ಶೀಟ್ ಓಪನ್ ಮಾಡೋಕ್ಕಾಗಲಿ, ಯಾಕಂದರೆ ಕೈಯೆಲ್ಲ ಹಿಡ್ಕೊಂಡಿದ್ದು ಮುಖದ ಮೇಲೆ ಬೆಡ್ಶೀಟ್ಸ್ ಬಿಟ್ರೆ ಕಷ್ಟ, ಕಳ್ರು ಕಾಟ. ಸೊ ನನ್ನ ಮುಖ ಬೆಡ್ಶೀಟ್ಸ್ ದಿಢೀರಂತ ರೆಸ್ಪಾಂಡ್ ಮಾಡೋಕ್ಕೋಗಲಿಲ್ಲ. ಬೆಡ್ಶೀಟ್ ಹೊಸ್ಕೊಂಡೇ ಇದ್ದೆ. ಜೊತೆಗೆ ನಿದ್ದೆ ಹಾಳು ಮಾಡೋಕ್ಕೂ ನನಗೆ ಇಷ್ಟ ಇರಲಿಲ್ಲ. ಹೀಗಾಗಿ ನಿದ್ದೆ ಬಂದುಬಿಡ್ಲಿ ಅಂದ್ಬಿಟ್ಟು ಸುಮ್ಮನಿದ್ದೆ. ಸೊ ಏನಿದು, ಏನೋ ನಂಬರ್ 2 ಥರ ಇದೆ ನೋಡೋಕ್ಕೆ. ಆದರೆ ಏನೋ ಸಿಕ್ಕಾಪಟ್ಟೆ ಬಿಸಿಬೇಳೆ ಥರ ಇದೆಲ್ಲ ಚೆಲ್ಲಿದ್ದಾರೆ. ಅದು ಆ ಕಡೆ ಇರಲಿ. ನಾನು ತೆಗಿಲಿಲ್ಲ, ಸಡನ್ನಾಗಿ ಸುಮ್ಮನೆ ಮಲಗಿದ್ದೆ. ಅದಾದ ಸ್ವಲ್ಪ ಒಂದು ಫಸ್ಟ್ ಸೌಂಡ್ ಕೇಳಿಸ್ಕೊಂಡಾಗ, ಅದು ಇಯರ್ಬಡ್ಸ್ ಬೇರೆ ಹಾಕ್ಬಿಟ್ಟಿದ್ನಲ್ಲ, ಸೌಂಡು ಸಹ ಕೇಳಿಸ್ಲಿಲ್ಲ. ಸೊ ಸೌಂಡ್ ಕೇಳಿಸ್ಕೊಂಡು ಒಂದು ನಿಮಿಷ ಅವನ ಆ ಕಡೆ ಹೋಗಿ 1 ನಿಮಿಷ ಆದಮೇಲೆ ಇದ್ದೆ. ಎದ್ಬಿಟ್ಟು ಫಸ್ಟ್ ಟೈಮ್ ನೋಡಿದ್ರೆ ಕರೆಕ್ಟಾಗಿ ಎಷ್ಟು 1 ಗಂಟೆ. ಅವಾಗ ಇನ್ನೂ 1 ಗಂಟೆ ಇರಲಿಲ್ಲ, ಕರೆಕ್ಟಾಗಿ 1 ಗಂಟೆ ಹತ್ತಿರ. ಸೊ ಅವಾಗ ಆಮೇಲೆ ಸುತ್ತಮುತ್ತ ಯಾರು ಕಾಣಲಿಲ್ಲ. ಯಾರು ಕಾಣ್ತಿಲ್ವ ಅಂತ ಎದ್ದು ಪಾರ್ಕಲ್ಲಿ ನೋಡಿದೆ. ಒಬ್ಬರು ಮಲಗಿರಲಿಲ್ಲ. ಆಮೇಲೆ ಅವನೊಬ್ಬನೇ ಅವನು ಹುಡುಕ್ತಾ ಇದ್ದಾನೆ ಯಾರು ಅಂತ ನೋಡೋದಲ್ಲ, ಅವನು ಕಾಣ್ತಿರಲಿಲ್ಲ. ಅದೆಲ್ಲಿ ಹುಡುಕ್ತಾ ಇದ್ದನೋ ಅದೇನು ಕಥೆನೋ ಗೊತ್ತಿಲ್ಲ. ಆಮೇಲೆ ಪುನಃ ಒಂದು 5 ನಿಮಿಷ ಆದಮೇಲೆ ಕಾಣಿಸ್ಕೊಂಡ ಅವನೇ. ಸೊ ಸರಿ, ನಾನು ಅವನ ಹತ್ರಕ್ಕೂ ಮಾತಾಡ್ಸೋದ ಅಂತ ಅಂದ್ಕೊಂಡೆ. ಅವ್ನು ನೋಡಿದ್ರೆ ಯಾಕೋ ಹೊಸಬಂದು ಹಾಕೊಂತ ಇದ್ದ. ಕಳ್ಳರು ಆದರೆ ಕೈಯಲ್ಲಿ ಮೊಬೈಲ್ ಕಿತ್ಕೊಳ್ಳೋಕ್ಕೆ ಪ್ಲ್ಯಾನ್ ಇದ್ದರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಈಗ ಆಲ್ರೆಡಿ ಮೊಬೈಲ್ ಬೀಳಿಸೋದಕ್ಕೆ ಟ್ರೈ ಮಾಡಿದ್ರು. ಇವತ್ತು ಬೆಳಿಗ್ಗೆ ಸಂಜೆ ಮೊಬೈಲ್ ಕೆಳಗೆ ಬೀಳಿಸಿ ಡ್ಯಾಮೇಜ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ರು. ಸೊ ಹೀಗಾಗಿ ಮೊಬೈಲ್ ಕಿತ್ಕೊಳ್ಳೋ ಪ್ಲ್ಯಾನ್ ಇದ್ದರೂ ಇರ್ಬೋದು. ಇವತ್ತು 9ನೇ ತಾರೀಕು ಬೇರೆ. ಹೀಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿದೆ. ಯಾರು ಇಷ್ಟೊತ್ತಿಗೆ ಬಂದು ನಿಂತವ್ರೆ ಗುರು. ಸರಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಎಫರ್ಟ್ ಇದು ಮಾಡೋಕ್ಕೋಗಲಿಲ್ಲ, ರಿಸ್ಕ್ ತಗೊಳಕ್ಕೋಗಲಿಲ್ಲ. ಸುಮ್ಮನೆ ಮಲಗಿದ್ದೆ. ಹತ್ರಕ್ಕೂ ಹೋಗಲಿಲ್ಲ ನಾನು ಎದ್ಮೇಲೆ. ಸೊ ನೆಕ್ಸ್ಟು ಗೇಟಿಂದ ಆಚೆ ಹೊಟ್ಟೋದ. ಅವನು ಮಲಿಕೊಳ್ಳಿಲ್ಲ. ಅವನು ಹೋಗಿ ಒಂದು 5-10 ನಿಮಿಷ ಆದಮೇಲೆ ಒಬ್ಬ ಆಡ್ಕೊಂಡು ಅವನು ಹತ್ರಕ್ಕೆ ಹೋಗಿ ನೋಡಲಿಲ್ಲ ನಾನು. ಮಾಮೂಲಿ ಮಲಿ ಕೂತಾರಲ್ಲ, ಅದು ಅವನೇ ಇರಬೇಕು. ಅವ್ನು ಬಂದು ಕಾನ್ಫಿಡೆನ್ಸ್ ನೋಡಿದ್ರೆ ಅದೇ ಟೀಮ್ ಆಗಿರ್ತಾನೆ. ಸೊ ಅವನು ಒಬ್ಬ ಮಾತ್ರ ಬಂದು ಅಲ್ಲಿ ಬಿದ್ದು ಒದ್ದಾಡ್ತಾ ಇದ್ದ. ಬೆಡ್ಶೀಟ್ ಏನೂ ಇರಲಿಲ್ಲ, ಹಂಗೆ ಮಲಗಿದ್ದ. ಎಣ್ಣೆ ಹೊಡೆದ್ಬಿಟ್ಟಿದ್ದ ಫುಲ್ ಟೈಟಾಗಿ, ಆಡ್ಕೊಂಡು ಮಲಿಕೊಂಡ, ಇನ್ನೂ ಹಂಗೆ ಮಲಗಿದ್ದ. ಸೊ ನಾನು ಮಲಗೋ ಡಿಫಾಲ್ಟ್ ಜಾಗದಲ್ಲಿ ಸಿಗರೇಟ್ ಸೇಡ್ತಾ ಕೂತಿದ್ದ. ಶಶಿ ಅಂತ ಹೋಯ್ದಾನಲ್ಲ ಅವನು, ಶಶಿಧರ ದೀಕ್ಷಿತ್ ಬಾಲಗೋಚಿ ಅವನು. ಸೊ ಈಗೇನು ಅದೇ ಕತೆ. ನಾನು ಚಾಮುಂಡೇಶ್ವರಿ ಒಡೆಯರ್ ನೆಟ್ವರ್ಕು ರೆಸ್ಪಾಂಡ್ ಮಾಡಲ್ಲ, ದಸರಾ ವಿರುದ್ಧ ಕೆಲಸ ಮಾಡ್ತೀನಿ, ನವರಾತ್ರ ಮಾಡಿ, ಬೇಕಿದ್ದರೆ ದಸರಾ ಮಾಡೋದು ಬೇಡ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಹೀಗಾಗಿ ಶ್ರುತಾ ಬಳ್ಳಾಳ್ ಮತ್ತು ಮೈಸೂರು ಯೂನಿಟವ್ರು ಯಾರೂ ಬೇಡ, ಹೊಸಬ್ರು ತೊಗೊಳ್ತೀನಿ ಅಂತ ಹೇಳಿದ್ದೆ. ಹೀಗಾಗಿ ಈ ಥರ ಮಾಡಿದ್ದು. ಆದರೆ ನಿದ್ದೆ ಮಾಡದೇ ಇರಲಿ ಅಂತ ಕಾರಣಕ್ಕೋಸ್ಕರ, ನಿದ್ದೆ ಹಾಳು ಮಾಡೋದಕ್ಕೋಸ್ಕರ ಹಾಗೆ ಮಾಡಿದ್ರು. 3 ಗಂಟೆ ಆದರೂ ನಿದ್ದೆ ಬಂದಿಲ್ಲ. ಸೊ ಅದಕ್ಕೆ ಎದ್ದು ರೈಲ್ವೆ ಸ್ಟೇಷನ್ ಕಡೆಗೆ ಹೊರಟಿದ್ದೀನಿ.
53P5176 ಅಪ್ಪನ ಬಲ ಮಗನ ಛಲ. ಯಾರೋ ಒಬ್ಬಳು ಕೂತಾನೊಬ್ಬ, ಅಪ್ಪನ ಬಲ ಅಂತೆ ಮಗನ ಛಲ ಅಂತೆ. ಚೆವರ್ಲೆಟ್ ಬೀಟ್. ಅದೇ ಸ್ಟೋರಿ. ಬಂದೂರ್ಗೆ ಹೋಗಿ ನಮ್ಮ ಡ್ಯಾಡಿ ಹತ್ರ ದುಡ್ಡು ಇಸ್ಕೊ ಅಂತ. ನನ್ನ ಫೇವ್ರೇಟ್ ಕಾರ್ ಅದು. ಅದಕ್ಕೆ ತೋರಿಸ್ತಾ ಇರೋದು. ನನ್ನ ಫೇವ್ರೇಟ್ ಕಾರು, ಫೇವ್ರೇಟ್ ಕಲರ್ ಸಮೇತ ಅದುವೆ. ಆದರೆ ಡ್ಯಾಡಿ ಹತ್ರ ಹೋಗಿ ಮಾತಾಡು, ದುಡ್ಡು ಕೊಡ್ತಾರೆ, ಈಸ್ಕೊಂಡು ಕೆಲಸ ಕಾರ್ಯಗಳನ್ನೇ ಸ್ಟಾರ್ಟ್ ಮಾಡ್ಕೋಕೆ ಅಂತ ಮಾಡ್ತಾ ಇರೋದು. ಅಂದರೆ ಮಗನಿಗೆ ಛಲ, ಅಪ್ಪನ ಬಲ ಅಂತ ಅದಕ್ಕೆ ಅಂತ ಕೊಡ್ತಾ ಇರೋದು. ನಾನು ಇದ್ದಂಗೆ ಹೇಳಿದ್ದೀನಿ ನಮ್ಮ ಹತ್ರ, ನಾನು ಅದೇ ಕೆಲಸ ಮಾಡೋದು. ಕೊಟ್ಟರೆ ಆ ದುಡ್ಡು ಈಸ್ಕೊಳ್ತೀನಿ. ಈ ವರ್ಕೌಟ್ ಮೊದಲೇ ಕೇಸ್ ಫೈಟ್ ಮಾಡೋದೇ ಅವ್ರ ವಿರುದ್ಧ ಅಷ್ಟೇ. ಆಡಿದ್ದೆ ಆಟ ಆಡ್ತಾ ಇರಲಿ, ನಾನು ಮಾಡಿದ್ದೆ ಮಾಡೋದು. ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡೋರು ಲೆಕ್ಕ ಹಾಕಿ, ಅದೆಲ್ಲ ಎಷ್ಟು ಕ್ಲೀನಾಗಿ ನಿಲ್ಸ್ಕೊಂಡವ್ರು. ಅಂದರೆ ನಾವಿನ್ನೊಂದು ನಿದ್ದೆ ಮಾಡಲಿಲ್ಲ ಅಂದರೆ ಎದ್ದು ಬಂದೇ ಬರ್ತಾನೆ. ಇನ್ನೊಂದೇನು ಗೊತ್ತಾ, ಇವತ್ತು ಡಿನ್ನರ್ ಕೊಟ್ರಲ್ಲ ಸಾಯಂಕಾಲ, ನಾನು ಡಿನ್ನರ್ ವಾಪಸ್ ಕೊಟ್ಬಿಟ್ಟೆ ಬೇಡ ಅಂತ ಹೇಳಿದ್ನಲ್ಲ. ಸೊ ಅದು ಇದೇ ಕಾರಣಕ್ಕೋಸ್ಕರ. ಅಂದರೆ ಆ ಡಿನ್ನರ್ ಕೊಟ್ಟಿದ್ದ ಉದ್ದೇಶ ಏನು ಅಂದರೆ ನಿದ್ದೆ ಬರೋದೇ ಇರಲಿ ಅಂತ ಕೊಟ್ಟಿದ್ದಾರೆ. ಅದು ನಾನು ಅವರು ಒಬ್ರಿಗೊಂಥರ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ವಾಪಸ್ ಕೊಟ್ಬಿಟ್ಟು ಹೋಗ್ಬಿಟ್ಟೆ. ಜೊತೆಗೆ ಅದು ಪ್ಯಾಕ್ ಓಪನ್ ಆಗಿತ್ತು, ಸೊ ಗುರ್ತಿಟ್ಕೊಂಡೇ ಕೊಟ್ಟ ಅದು. ಸೊ ಹೀಗಾಗಿ ಅದರಲ್ಲಿ ಏನಾದ್ರು ಮಿಕ್ಸ್ ಮಾಡಿರೋ ಸಾಧ್ಯತೆ ಇರುತ್ತೆ ಅಂತ ನಾನು ಮುಂಚೆನೇ ಯೋಚನೆ ಮಾಡೇ ಕೊಟ್ಬಿಟ್ಟೆ. ಸೊ ನನ್ನ ಊಹೆ ಸರಿ. ಅವನೇನು ಕೆಮಿಕಲೈಸ್ ಫುಡ್ ಕೊಟ್ಟಿದ್ದವನು. ಸೊ ನಿದ್ದೆ ಬರೋದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ರು. ಅಂದರೆ ನೆನ್ನೆ ಬೆಳಿಗ್ಗೆ ಏನು ಮಾಡಿದ್ದಾರೆ, ಬ್ರೇಕ್ಫಾಸ್ಟ್ ತಿಂದಮೇಲೆ ಎದ್ವಾ ನಿದ್ದೆ ಬರ್ತಿತ್ತು. ಇಡೀ ದಿನ ಎಲ್ಲ ಮಲಿಕೊಂಡು ನಿದ್ದೆ ಹೊಡಿದ್ದೀನಿ ಪಾರ್ಕಲ್ಲಿ. ಸೊ ಸಾಯಂಕಾಲ ನಿದ್ದೆ ಬರ್ದೇ ಇರೋ ಮಾತ್ರೆ ಹಾಕ್ಬಿಟ್ಟು ಅಥವಾ ಕೆಮಿಕಲ್ ಹಾಕ್ಬಿಟ್ಟು ರೈಸ್ ಬಾತ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಿದ್ದೆ ಬರ್ತು ನನಗೆ. ಎಷ್ಟು 10 ಗಂಟೆಗೆಲ್ಲ ನಿದ್ದೆ ಬಂದುಬಿಟ್ಟಿತ್ತು. ಅದು ನಿದ್ದೆ ಮಳೆ ಬಂದಾಗಲೂ ನಿದ್ದೆ ಬರ್ತಾಯಿತ್ತು ನನಗೆ. ನಮ್ಮ ಅಕ್ಕನ ಜೊತೆ ಮಾತಾಡ್ತಿದ್ದಾಗಲೂ ನಿದ್ದೆ ಬರ್ತಾಯಿತ್ತು. ಮಲಿಕೊಂಡ್ರು ಸಾಕಪ್ಪ ಅನ್ನಿಸ್ತಾಯಿತ್ತು ನನಗೆ. ಅಕ್ಕನ ಫೋನ್ ಕಟ್ ಮಾಡ್ಬಿಡೋದ ಅಂತ ಅಂದ್ಕೊಳ್ತಿದ್ದೆ. ಅವಳೇ ನಾನು ಬೇಜಾರು ಮಾಡ್ಕೊಳ್ತಾಳೆ ಅಂದ್ಬಿಟ್ಟು ಸುಮ್ಮನೆ ಮಾತಾಡ್ತಿದ್ದೆ. ಸೊ ಸ್ಟಿಲ್ ಹಂಗೆ ಮಲಿಕೊಂಡ ತಕ್ಷಣ ಚಕ್ಕಂದ ನಿದ್ದೆ ಬಂದ್ಬಿಡ್ತು. ಆದರೆ ಸುಳ್ಳವಾಗ ಕರೆಕ್ಟಾಗಿ 1 ಗಂಟೆಗೆ ಬಂದು ಹೇಳಿಸ್ಬೇಡ. ಕರೆಕ್ಟಾಗಿ 1 ಗಂಟೆನೂ ಇಲ್ಲ ಗುರು, 12 ಗಂಟೆ 55 ನಿಮಿಷಕ್ಕೆ ಬಂದಿರ್ಬೋದು. 55 ನಿಮಿಷಕ್ಕೆ ಬಂದಿರ್ಬೋದು. ನಾನು ದುಡಿದಂತೆ ಯಾಕೆ ರೆಸ್ಪಾಂಡ್ ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಹಗ್ಗು ಹೊಡೆದ್ಬಿಡೋದ, ಸರಿಯಾಗಿ ಹೊಡೆದ್ಬಿಡೋದ, ಗಲಾಟೆ ಮಾಡೋದ, ಅಟ್ಲೀಸ್ಟ್ ಹೊಡೆದ್ಬಿಡೋದ ಅಂತ ಅಂದ್ಕೊಳ್ತಿದ್ದೆ. ಆದರೆ ಅವರು ಮೊಬೈಲ್ ಕಿತ್ಕೊಳ್ಳೋಕ್ಕೋಸ್ಕರ ಪ್ಲ್ಯಾನ್ ಮಾಡಿರೋ ಸಾಧ್ಯತೆ ಇರ್ತದೆ. ಅದಕ್ಕೆ ಹೀಗಾಗಿ ಎದ್ದೇಳಕ್ಕೆ ಹೋಗಲಿಲ್ಲ. ಜೊತೆಗೆ ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿ ತೋರಿಸಿದ್ರು. ಅಂದರೆ ರೈಲ್ವೆ ಸ್ಟೇಷನಲ್ಲಿ ಮಲಗಿದ್ದವನ ಮೇಲೆ ಎದ್ದೇಳಿಸ್ಬಿಟ್ಟು ದಿಢೀರಂತ ಹಳ್ಳೆ ಮಾಡಿದ್ರು ಮೊನ್ನೆ. ಆ್ಯಕ್ಚುಲಿ ಅದು ಹೇಳಿದ್ದೀನಿ ವೀಡಿಯೋದಲ್ಲಿ, ರೆಕಾರ್ಡ್ ಮಾಡಿಲ್ಲ. ಆದರೆ ಆ ಹುಡುಗರದ ರೆಕಾರ್ಡ್ ಅಂದರೆ ಅವರು ನಡೆಯೋ ಸಮಯದಲ್ಲಿ ನಾನು ಮೊಬೈಲ್ ಜೇಬಲ್ಲಿ ಇಟ್ಟಿದ್ದೆ. ಅದು ಹೀಗಾಗಿ ಅಲ್ಲಿ ಹೊಡೆಯೋದು ರೆಕಾರ್ಡ್ ಆಗಿಲ್ಲ. ಅದು ಜೊತೆಗೆ ರಿಸ್ಕ್ ತೊಗೊಳಕ್ಕೂ ಹೋಗಲಿಲ್ಲ ನಾನು. ಆದಮೇಲೂ ಅಲ್ಲೆಲ್ಲ ಸೀನ್ ಎಲ್ಲ ನಡೀತಾ ಇತ್ತಲ್ಲ, ಮುಖದಲ್ಲೆಲ್ಲ ರಕ್ತ ಹೋಯ್ತಾಯಿತ್ತು, ಅವ್ನಿಗೆ ಗಲಭೆ ನಡೀತಾಯಿತ್ತು, ಎಲ್ಲ ಮಾತಾಡೋರೆಲ್ಲ ಮಾತಾಡ್ತಿದ್ರು. ಸೊ ಸ್ಟಿಲ್ ನಾನು ಅದನ್ನ ಯಾವುದಕ್ಕೆ ಕವರ್ ಮಾಡೋಕ್ಕೆ ಹೋಗಲಿಲ್ಲ. ಅದು ನನ್ನ ಬಿಸ್ನೆಸ್ ಅಂದ್ಬಿಟ್ಟು ಸುಮ್ಮನೆ ಬರ್ತಾಯಿದ್ದೆ. ಸೊ ನಾನು ದಿಢೀರಂತ ಎದ್ದು ರೆಸ್ಪಾಂಡ್ ಮಾಡೋಕ್ಕೆ ಹೋದರೆ ನನಗೂ ಹಾಗೇ ಮಾಡಿಬಿಡ್ಬೋದು. ಯಾಕೆಂದರೆ ನನ್ನ ಕೈಯಿಂದ ಮೊಬೈಲ್ ಕಿತ್ಕೊಬೇಕಿಲ್ಲ, ಅದಕ್ಕೋಸ್ಕರ. ಸೊ ನನ್ನ ಕೈಯಿಂದ ಮೊಬೈಲ್ ಹೋಗ್ಬಿಟ್ಟು ಬರೀ ಕಷ್ಟ ಆಗ್ಬಿಡುತ್ತೆ ನನಗೆ. ಹೀಗಾಗಿ ನಾನು ಸ್ವಲ್ಪ ಎಚ್ಚೆತ್ಕೊಂಡು ಹಾಗೆ ಸುಮ್ಮನೆ ಬೆಡ್ಶೀಟ್ ಹೊಸ್ಕೊಂಡೇ ಇದ್ದೆ. ಆಮೇಲೆ ಬೆಡ್ಶೀಟ್ ತೆಗೆದುಬಿಟ್ಟು ನೋಡಿದೆ, ಯಾರೂ ಕಾಣಲಿಲ್ಲ. ಸುಮಾರು ಹೊತ್ತಾದಮೇಲೆ ಒಬ್ಬ ಕಾಣಿಸ್ಕೊಂಡ. ಆದರೆ ಅವನು ಇದರಿಂದ ಎಲ್ಲಿ ಯಾವುದೋ ದುರ್ಗಾ ಪರಮೇಶ್ವರಿ ಕಡೆಯಿಂದ ಬರ್ತಾಯಿದ್ದ. ಅವನೇನೋ ಅಲ್ವೋ ಅಂತ ಹೇಳೋಕ್ಕಾಗಲ್ಲ. ಜೊತೆಗೆ ಅವ್ನು ಹುಡುಕ್ತಾ ಇದ್ದ ಬೇರೆಯವ್ರನ್ನ. ಅಷ್ಟು ಅವನೇನೇ ಹುಡುಕ್ತಾ ಇದ್ದಿದ್ದು ಅಂತ ಕನ್ಫರ್ಮು. ಜೊತೆಗಿರೋದೇನೆಂದರೆ ಅವನು ಮಂಡಿವರೆಗೆ ಪ್ಯಾಂಟ್ ಎತ್ಕೊಂಡಿದ್ದ. ಅದು ಡ್ರೆಸ್ ಕೊಡೋದು 3x4 ಹಾಕ್ತಿದ್ರಲ್ಲ ಮುಂಚೆ ಹುಡುಗರೆಲ್ಲ ಆಲ್ಮೋಸ್ಟ್ ಹುಡುಗಿಯರು ಹಾಕ್ಕೊಳ್ತಿದ್ದಿದ್ದು 3x4. ಶ್ರುತಾ ಬಳ್ಳಾಳ್ ಅದೇ ಪ್ಯಾಂಟ್ ಹಾಕ್ಕೊಳ್ತಿದ್ದಿದ್ದು ಯಾವಾಗಲೂ. ಅವಳು ಯಾವಾಗಲೂ 3x4 ಪ್ಯಾಂಟೇ ಹಾಕ್ಕೊಳ್ತಾ ಇದ್ದಿದ್ದು. 2013 ನಾನು ಅವಳ ಜೊತೆ ಮಾತಾಡ್ತಿದ್ನಲ್ಲ, ಅವಾಗ ನೋಡಿದಾಗಲೇ ನಾನೆಲ್ಲ ಫಸ್ಟ್ ಅವಳ ಕ್ಯಾಶುವಲ್ಸ್ ನೋಡಿದಾಗಲೂ ಅವಳು 3x4 ಹಾಕ್ಕೊಂಡಿದ್ದು. ಫಸ್ಟ್ ಸ್ಯಾರಿ ಹಾಕ್ಕೊಬತ್ತಿದ್ದು, ಆಮೇಲೆ ಅವಳು 3x4 ಅಲ್ಲ ಕಾಲು ನೋಡಿ. ಎಲ್ಲ ಆರ್ಗನೈಸ್ಡ್ ಆಗಿರುತ್ತೆ, ಲೆಕ್ಕಕ್ಕೆ ಎಷ್ಟು ಕ್ಲೀನಾಗಿ ಆರ್ಗನೈಸ್ ಮಾಡಿರ್ತಾರೆ. ಅಂಟ್ಕೊಂಡಿದೆ ಅದಕ್ಕೆ. ಆದರೆ ಮಾವಿನಕಾಯಿ ಕುಯ್ದಿಲ್ಲ, ಅದು ಹಂಗೆ ಇದೆ. 2 ಮಾವಿನಕಾಯಿ ಇದೆ. ಸೊ ಇದು
ಇದು ಆಗಿರ್ಬೋದು, ಯಾರೋ ಅರ್ಜುನ್ ಸರ್ಜಾ ಅದು ಆಗಿರೋ ಸಾಧ್ಯತೆ ಇರುತ್ತೆ. ಇಬ್ಬರೂ ಅದು ಇದು ಅಂತ ಭೇದ ಭಾವ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಯಾರು ಅರ್ಜುನ್ ಸರ್ಜಾ ಅವರು ಮಗಳ ಮದುವೆ ಮಾಡಿರೋದಲ್ವ, ಅದು ರಿಯಾಲಿಟಿ ಶೋ ಕತೆ ಹೇಳ್ಕೊಂಡು. ಸೊ ಹೀಗಾಗಿ ಅವ್ರದ್ದು ಡಿಫೆಂಡ್ ಮಾಡಬೇಕಾಗಿ ಬರುತ್ತದೆ. ಅಂದರೆ ಮದುವೆಯಲ್ಲಿ ಅವ್ರದ್ದು ಪಾಲು ಪಾರಿಕತ್ತಿದೆ. ಸೊ ಹೀಗಾಗಿ ಅವ್ರ ವಿರುದ್ಧ ಏನಾದ್ರು ಸ್ಟೇಟ್ಮೆಂಟ್ ಪಾಸ್ ಮಾಡಿಬಿಟ್ರೆ ನವೀನ, ಅಥವಾ ಏನಾದರೂ ಕಿರಿಕ್ ಅವ್ರ ವಿರುದ್ಧ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ರೆ ಅಂತ ಮುನ್ನೆಚ್ಚರಿಕೆ ಕೊಡ್ತಾ ಇರೋದಿದೆಲ್ಲ. ಈ ಬೆಳಕಲ್ಲಿ ಹಿಡಿತೀನಿ ಮಾವಿನಕಾಯಿ ನೋಡೋದ, ಬೆಳಕಲ್ಲಿ ಈಗಲೂ ಕಾಣುತ್ತಾ ಬಿಡುತ್ತಾ ಗೊತ್ತಿಲ್ಲ. ಮಾವಿನಕಾಯಿ ಇದು ಚೆನ್ನಾಗಿದೆ, ಮಾವಿನಕಾಯಿ ಎರಡೂ. ಅಲ್ಲಿ ಅನ್ನ ಸಾಂಬಾರು ಎಷ್ಟು ಟೊರದ ಹುಡುಗರು. ಒಂದು 5 ಜನಕ್ಕೆ ಆಗೋಷ್ಟು ಅನ್ನ ಇಟ್ಟಾರ. ಅನ್ನ ಸಾಂಬಾರು ಎಲ್ಲ ಡಿಫ್ರೆಂಟ್ 2 ಥರ ಸಾಂಬಾರೆಲ್ಲ ತಿನ್ನೋಕೆ ಅನ್ನದಲ್ಲೇ ಸಾಕ್ತೀನಿ ನಾನು. ಉಪ್ಪು ಹುಳಿ ಖಾರನ ಇಲ್ಲ, ಖಾರದ ಪುಡಿ ಇಟ್ಟಿರಂಗಿದ್ದಾರೆ ಅಂದ್ಕೊಂಡೆ. $54,939 ಗಾಡಿ ಈ ಕಡೆಯಿಂದ ಬಂತು. ಅಲ್ಲಿಗೆ ಹೋಗೋ ಒಂಥರ ಇಲ್ಲಿ ನಿಲ್ಲಿಸ್ಕೊಂಡ, ರಿವರ್ಸ್ ತೊಗೊಂಡು ಆ ಕಡೆಗೆ ಹೋಗಿದ್ದು. ಅಂದರೆ ರಿವರ್ಸ್ ತೊಗೊಳ್ಳಾಗ ಏನಾಯಿತು ಅಂದರೆ, ಈಗ ಮಧ್ಯಾಹ್ನ ಒಂದು ಇನ್ಸಿಡೆಂಟ್ ನಡೀತು ಅಲ್ಲ, ಈವ್ನಿಂಗ್ ಒಂದು ಇನ್ಸಿಡೆಂಟ್ ನಡೀತು. ಎಕ್ಸಾಕ್ಟ್ಲಿ ಅದೇ ಇನ್ಸಿಡೆಂಟ್ ರೀಡು ಆಗಿದ್ದು. ಅಂದರೆ ನಾನು ಜೀಬ್ರಾ ಕ್ರಾಸ್ ಮಾಡೋ ಸಮಯದಲ್ಲಿ ಗಾಡಿ ರಿವರ್ಸ್ ಬರುತ್ತೆ. ಅದು ಮಿನಿ ಲಾರಿ ಇದೆಯಲ್ಲ, ಅದು ರಿವರ್ಸಿಗೆ ತೊಗೊಳ್ತಾನೆ. ನಾನು ಜೀಬ್ರಾ ಕ್ರಾಸ್ ಮಾಡೋ ಅಂದರೆ ಫಸ್ಟ್ ಮುಂದೆ ಪಾಸ್ ಆಗಿಬಿಡ್ತಾನೆ, ಆಮೇಲೆ ಗಾಡಿ ಚಕ್ಕಂತ ನಿಲ್ಲಿಸ್ಬಿಟ್ಟು ರಿವರ್ಸಿಗೆ ತೊಗೊಳ್ತಾನೆ. ಅಲ್ಲೇ ನಿಲ್ಲಿಸ್ಕೊಡೋಣ ಗಾಡಿ. ಬಹುಶಃ ಅವ್ನು ಮಾಡಿದ್ದೇನೋ ಅದು ಆ್ಯಟಿಟ್ಯೂಡ್. ಅಂದರೆ ಮೈಸೂರು ತಿಂಡಿಸ್ಗೆ ಮತ್ತೆ ಬಾ ಅಂತೇನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ಬಹುಶಃ ನಾನು ದುಡ್ಡು ಕೊಡೋದಕ್ಕೆ ರೆಡಿ ಇದ್ದಾರೆ. ಸೊ ದುಡ್ಡು ಸಿಕ್ಕಿದ್ಮೇಲೆ ಬೇರೆ ಹೋಟ್ಲಿಗೆ ಹೋಗ್ಬಿಡ್ತಾನೆ ಅಂದ್ಬಿಟ್ಟು ಮೈಸೂರು ತಿಂಡಿಸ್ಗೆ ಟೀ ಕಾಫಿ ಕುಡಿಯೋದಕ್ಕೆ ಬಾ ಅಂದ್ಕೊಳ್ತಾನೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಆ್ಯಕ್ಚುಲಿ ಇನ್ನೂ ಒಂದು ಮಾವಿನಕಾಯಿ ಸಿಕ್ತು, ಆದರೆ ಇದು ಓಪನ್ ಆಗಿದೆ. ಯಾಕಂದರೆ ಅದು ಮೇಲಿಂದ ಬಿದ್ದಿರೋದು. ಅಲ್ಲಿ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಇದು ವರ್ಣವರ ಟೀ ಸ್ಟಾಲ್ ಹತ್ರ ಪೊಲೀಸ್ ಸ್ಟೇಷನ್ ಇದೆ. ಪೊಲೀಸ್ ಸ್ಟೇಷನ್ ಹತ್ರ ಒಂದು ಮಾವಿನಕಾಯಿ ಮರ ಇದೆ. ಸೊ ಮಾವಿನಕಾಯಿ ಮರದಿಂದ ಕೆಳಗೆ ಬಿದ್ದಿರೋದು. 3 ಮಾವಿನಕಾಯಿ ಇದೆ ನನ್ನ ಕೈಯಲ್ಲಿ ಇವಾಗ. 3 ಮಾವಿನಕಾಯಿ ನೋಡೋದಕ್ಕೆ ಟ್ರೈ ಮಾಡ್ತೀನಿ. ಉಪ್ಪು ಸಿಗೋದು ಡೌಟು ನನಗೆ. ಉಪ್ಪು ಸಿಕ್ಕಬೇಕು, ಉಪ್ಪಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ. ಇದು ಎಲ್ಲರೂ ಉಪ್ಪು ಸಿಕ್ಕಿದ್ರೆ ಇಸ್ಕೊತೀನಿ. ಆ್ಯಕ್ಚುಲಿ ಇಲ್ಲಿ ರೈಸ್ ಬಾತು ಕೇಸರಿ ಬಾತ್ 2 ಇಟ್ಟಿದ್ದಾರೆ. ನೋಡೋದಕ್ಕೇನೋ ಕಣ್ಣಿಗೆ ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗಿರ್ಬೋದು, ಟೇಸ್ಟಿಯಾಗಿರ್ಬೋದು ಅನ್ನಿಸ್ತಾ ಇದೆ. ವಾಟ್ ಎವರ್. ಆದರೆ ಅಲ್ಲಿಟ್ಟಿರೋದು 2 ಮೇಜರ್ ರೀಸನ್ಸ್. ಒಂದು, ನಾನೇನು ಅಂದ್ಕೊಂಡೆ ಅಂದರೆ, ಇವಾಗ ಹೊಟಾಸ್ಗೆ ಹೋಗ್ತಾ ಇದ್ದೀನಲ್ವ, ಸಾಯಂಕಾಲ ಏನೂ ತಿಂದಿಲ್ಲ, ಸೊ ಅದಕ್ಕೋಸ್ಕರ ತಿನ್ನಲಿ ಅಂತ ಇಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಸ್ಟೋರಿ ಏನಂದರೆ, ಅಷ್ಟು ದೂರ ಹೋಗಿ ಆ್ಯಕ್ಚುಲಿ ಇದಕ್ಕೆ ಬಂದಿದ್ದು ನಾನು. ಸಿಗ್ನಲ್ ಹತ್ರ ಒಂದು ಸ್ವರಾಜ್ ಮಸ್ದಾ ಲಿಮಿಟೆಡ್ ರೈಟ್ ಸೈಡಿಗೆ ತಗೋತು. ಅಂದರೆ ಇವಾಗ ಸ್ಯಾಟರ್ಡೇ ಅಲ್ವಾ, ಸಂತೃಪ್ತಿ ಊಟ ಇರುತ್ತೆ. ಸೊ ಸಂತೃಪ್ತಿ ಊಟ ಮಾಡ್ಕೊಂಡು ಹೋಗಲಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ನಾನು ಯಾಕೆ ಬೆಳಗ್ಗೆ ಎದ್ದು ಈ ಕಡೆ ಬೇಗ ಬಂದುಬಿಟ್ಟೆ ಅಂದರೆ, ನಾನು ಪಾರ್ಕ್ ಬಿಟ್ಟೆ 3 ಗಂಟೆ ಆಗಿತ್ತು ಅಪ್ರಾಕ್ಸಿಮೇಟ್. ಒಂದು 5 ನಿಮಿಷ ಹೆಚ್ಚು ಕಮ್ಮಿ 3 ಗಂಟೆ ಆಗಿತ್ತು. ಸೊ ನಿದ್ದೆ ಅಂತೂ ಬರಲಿಲ್ಲ. 1 ಗಂಟೆಯಿಂದ 3 ಗಂಟೆವರೆಗೂ ಮಲಗಿದ್ದೆ. ಸೊ ಇದಾದ ನಂತರ 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆಲ್ಲ ವೆಹಿಕಲ್ಗಳು ಓಡಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಕ್ಕಾಪಟ್ಟೆ ವೆಹಿಕಲ್ ಓಡಾಡ್ತವೆ, ಟ್ರಪ್ಪರ್ ಅಂತ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ 4:15ಗೆ ಪಾರ್ಕಲ್ಲಿ ವಾಕಿಂಗ್ ಮಾಡೋರು ಶುರು ಆಗ್ತಾರೆ. ಮ್ಯಾಕ್ಸಿಮಮ್ ಎಳಬಾಲಾಗಿ ಬಚ್ಚಿನೇ ಫಸ್ಟ್ ಎಂಟ್ರಿ ತೊಗೊಳ್ಳೋದು. ಸೊ 1.5 ಗಂಟೆ ನಿದ್ದೆ ಮಾಡ್ಬೋದು ಮ್ಯಾಕ್ಸಿಮಮ್. ಇನ್ನು ಪುನಃ ಅದಕ್ಕೋಸ್ಕರ ಅಲ್ಲೇ ಮಲಿಕೊಂಡು ಬಿದ್ದುಕೊಂಡು ಒದ್ದಾಡ್ಕೊಂಡೆಲ್ಲ ಏನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಸೀದಾ ಎದ್ದು ಬರ್ತಾಯಿದೆ ಎಲ್ಲ 1 ಗಂಟೆ ಮುಟ್ಟ ಕಟ್ಟಿಟ್ಬಿಟ್ಟು. ಸೊ ಅದಕ್ಕೋಸ್ಕರ ಇವರು ಕನ್ಫರ್ಮ್ ಆಗಿದ್ದೇನು ಅಂದರೆ, ಇವ್ರಿಗೆ ನವೀನ ನಂಜನಗೂಡು ಕಡೆಗೆ ಹೊರಟೋಗ್ತಾನೆ ಅಂತ ಇವ್ರು ಕನ್ಫರ್ಮ್ ಆಗಿದೆ ಏಲಿಯನ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಊಟ ಮಾಡ್ಕೊಂಡು ಹೋಗುವಂತೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ರೈಸ್ ಬಾತ್ ಬೇರೆ ಇಟ್ಟವ್ರೆ. ಅದೇ ರೈಸ್ ಬಾತ್ ಸಾಯಂಕಾಲ ಕೊಟ್ಟಿದ್ದರೆ ಹೊಟ್ಟೆ ತುಂಬ ಊಟನಾರು ಮಾಡ್ತಾಯಿದ್ದೆ.
ಹಿಂಗೇನೆ ಬಟ್ಟೆ ಹಾಕ್ಲಿ ಗುರು, ಬೇಕಾಗತ್ತೆ ಎಷ್ಟು ವೇಸ್ಟ್ ಮಾಡ್ತಾರೆ ಗೊತ್ತಾ. ರೋಡ್ ಸೈಡಲ್ಲಿ ಹಿಂಗೆಲ್ಲ ಬಿಸಾಕಿರ್ತಾರೆ ಸಿಕ್ಕಾಬಟ್ಟೆ ವಸ್ತುಗಳನ್ನೆಲ್ಲ. ಅದೇ ನನಗೆ ಕೊಟ್ಟರೆ ನಾನೇ ಬಳಸ್ಕೊಳ್ತಾ ಇದ್ದೆ. ಎಷ್ಟೊಂದು ಸರಿ ರೋಡ್ ಸೈಡಲ್ಲಿ ಇದಕ್ಕೆ ಕವರ್ ಮಾಡಿದ್ದೀನಿ ಅದೆಲ್ಲ. ಸುಮಾರು ಸರಿ ಡಜನ್ ಚಪಾತಿಗಳು ಬಿಸಾಕಿರ್ತಾರೆ. ಅಷ್ಟೇ ಯಾಕೆ ಮೊನ್ನೆ ಹಪ್ಪಳ ಇಟ್ಟಿದ್ದಾರಲ್ಲ ಎಷ್ಟೊಂದು, ಅಯ್ಯೋ ಎಷ್ಟೊಂದು ಹಪ್ಪಳ ಬರೋದು ಟೇಸ್ಟಿಯಾಗಿರ್ತು. ಸರಿಯಾಗಿ ಬೆಂದಿರಲಿಲ್ಲ, ಅದು ಆಫ್ ಬಾಯ್ಲ್ಡ್ ಇತ್ತು. ಚೆನ್ನಾಗಿದ್ದಿರೋ ನಾನೇ ತಗೋತಾ ಇದ್ದೆ, ಅದು ಚೆನ್ನಾಗಿರಲಿಲ್ಲ. ಅಂದರೆ ಸರಿಯಾಗಿ ಬೆಂದಿರಲಿಲ್ಲ ಅದು. ಅದೇನಾಗಿರೋ ಸಾಧ್ಯತೆ ಇರುತ್ತೆ ಅಂದರೆ ಎಣ್ಣೆ ಸರಿಯಾಗಿ ಕುದಿಯೋದಕ್ಕಿಂತ ಮುಂಚೆನೇ ಆ ಬಾಣಲಿ ಒಳಕ್ಕೆ ಹಪ್ಪಳಗಳು ಹಾಕ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಸರಿಯಾಗಿ ಬೆಂದಿರಲಿಲ್ಲ ಅದು, ಅದಕ್ಕೋಸ್ಕರ ಎಸ್ಬಿಟ್ಟಿದ್ದಾರೆ ಅವರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೇನ್ ಸ್ಟೋರಿ ಅದು ಆ ಥರ. ಆದರೆ ಒರಿಜಿನಲ್ ಸ್ಟೋರಿ ಏನಪ್ಪ ಅಂದರೆ ಅಲ್ಲಿ ರೋಡ್ ಸೈಡಲ್ಲಿ ಬಿಸಾಕೋಕ್ಕೋಸ್ಕರನೇ ಉದ್ದೇಶಪೂರ್ವಕವಾಗಿ ಅದೆಲ್ಲ ಆರ್ಗನೈಸ್ ಮಾಡಿರ್ತಾರೆ. ಎಲ್ಲ ಹೆಡ್ಲೈಟ್ ಆನ್ ಮಾಡ್ಕೊಂಡು ಹೆಂಗೆ ನಿಂತಾರೆ ನೋಡಿ ಇಬ್ಬರು ವೆಹಿಕಲ್ಗಳು. ಮಿಲ್ಟ್ರಿ ಕೊಟ್ಟು ನನ್ನ ಮಕ್ಕಳು ಬೇಕಂತ ನಿಂತಿರೋದು ಆ ಥರ. ಹತ್ರಕ್ಕೆ ಹೋದಾಗ ಸಾಧ್ಯ ಆದರೆ ಓದ್ತೀನಿ. ಬ್ಯಾಟ್ರಿ ಒಂದೇ 1% ಇದೆ. ಆ ಬಟ್ಟೆ ಗೊತ್ತಲ್ಲ. JY8562 ಗಾಡಿ ಅದು ನಿಲ್ಸಿದ್ದು. ಅದು ಯಾರು ತುಂಬ ಉಣ್ಣಕ್ಕೆ ನಿಲ್ಸಿದ್ನೋ ಏನೋ ಗೊತ್ತಿಲ್ಲ ಗಾಡಿ. ಸೋಳು ಯಾವಾಗ ಕೊಟ್ಟಿರೋ ಊಟ ಇದು ಬಿಸಾಡಿದ್ದಾರೆ. ಎಷ್ಟು ಬೇಕಷ್ಟಿದ್ದು ಇದೆಲ್ಲ ಬಿಟ್ಟಿದ್ದಾರೆ, ಬಿಸಾಡಿದ್ದಾರೆ. ದೇವರ ಮಕ್ಕಳು ಸುಮ್ಮನೆ ದುರಾಸೆ ಬಿಡುತ್ತೆ. ಓಕೆ ಹೇಳಿ ಅಂತ ಊಟ ಕೊಟ್ಟವ್ರು ದುರಾಸೆ ಬಿಡುತ್ತೆ. ಓಕೆ ಈಸ್ಕೊತವೆ ಅಂಥವ್ರಿಗೆ ಕಾಲ ಇವತ್ತಿನ ದಿವಸ ಇವತ್ತಾಗಿ ತಿನ್ನಬೇಕು. ಕಲ್ಲೇ ತಿನ್ನೋಕೆ ಹಣ್ಣು ಸಿಗೋಲ್ಲ ಬೆಳಿಗ್ಗೆನ. ಫ್ಲ್ಯಾಶ್ ಮಾಡ್ದಾಗ ಗೊತ್ತಿರೋದು ನನ್ನ ಕೆಳಗಡೆ ಕೈಕಾಲು ಬೇಕಾದ ತೊಳಿತಾರೆ. ಫ್ಲ್ಯಾಶ್ ಮಾಡ್ದಾಗ ಗೊತ್ತಿರೋದು. ಇಲ್ಲಿ ತುಂಬ ಜನ ಕುತ್ಕೋತಾರೆ ಗುರು. ಇಲ್ಲಿ ಸೆಕ್ಯೂರಿಟಿ ಬೇರೆ ಇರ್ತಾರೆ. ಏನು 10 ಪೈಸೆ ಪ್ರಯೋಜನ ಇಲ್ಲ ಇಲ್ಲಿ ಕುತ್ಕೊಂಡು ನೋಡೋ ಇವ್ರ ಜನಗಳು, ಆಡಿಯನ್ಸ್ಗಳು. ಆಮೇಲೆ ಕ್ಯಾಮ್ರಾ ಸೆಲ್ಫಿ ತೆಗಿಯೋದು, ಫೋಟೋ ಹೊಡ್ಕೊಳ್ಳೋದು, ಇದೆಲ್ಲ ಸಿಕ್ಕಾಪಟ್ಟೆ ಕಾಮನ್ ಇದೆ ಇಲ್ಲಿ. ಸೆಕ್ಯೂರಿಟಿ ಕುತ್ಕೊಂಡಿರ್ತಾರೆ ಒಬ್ಬರು ರೀಸೆಂಟ್ ಡೇಸಲ್ಲಿ. ಆದರೆ 100% ವೇಸ್ಟು. ಅದು ಕವರ್ ಮಾಡಿದ್ದೀನಿ ನಾನು ವೀಡಿಯೋದಲ್ಲಿ ಕೂಡ. ಅವ್ರು ಕುತ್ಕೊಂಡು ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾ ಬ್ರೌಸ್ ಮಾಡ್ತಿರೋದು. ಇದು ಅವಾಯ್ಡ್ ಮಾಡಬೇಕು. ನಂಬರ್ 1 ಫೋನ್ ಅವಾಯ್ಡ್ ಮಾಡಬೇಕು. ಇಲ್ಲಿ ಫೋನ್ ಯೂಸ್ ಮಾಡಬಾರ್ದು, ಆ ಥರ ಅವಾಯ್ಡ್ ಮಾಡಬೇಕು. ಮತ್ತು ಕುತ್ಕೊಳ್ಳೋರನ್ನ ಅವಾಯ್ಡ್ ಮಾಡಬೇಕು. ಜೊತೆಗೆ ಇಲ್ಲಿ ವಸ್ತುಗಳನ್ನು ಮಾರಾಟ ಮಾಡ್ತಾರಲ್ಲ ಅವ್ರನ್ನೂ ಅವಾಯ್ಡ್ ಮಾಡಬೇಕು. ಮೂರನ್ನೂ ಅವಾಯ್ಡ್ ಮಾಡಬೇಕು ಇಲ್ಲಿ. ನನಗೆ ತಾನೇ ಹೇಳ್ಕೊಬೋತಾ ಇದ್ದೆ ಆಗಲೇ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ವಿಜುವಲ್ಸ್ ಕ್ಲೀನಾಗಿ ಅಲ್ಲೇ ಸಿಗ್ಬಿಡ್ತದೆ ಫಟಾಫಟ್ ಅಂತ. ಸೆಕ್ಯೂರಿಟಿ ಸಿದ್ಧ ಕೂತ್ಕೊಂಡು ನೋಡ್ತಾ ಇರೋದು ಆಡಿಯನ್ಸ್ ಥರ. ಇವ್ರಿಗೂ ಅವನಿಗೂ ಏನು ವ್ಯತ್ಯಾಸ ಇಲ್ಲ. ಅದು ನವಿಲುಗಳು ಇಲ್ಲಿ ಏನು ಗೊತ್ತಾಗ್ತಿಲ್ಲ ಹೋಟೆಲಲ್ವಾ, ಬ್ಲರ್ ಇದೆ, ಏನು ಗೊತ್ತಾಗ್ತಿಲ್ಲ. ನವಿಲಿದೆ ಅಲ್ಲಿ ಅಷ್ಟೇ. ಆ್ಯಕ್ಚುಲಿ ನವಿಲಿದೆ, ಹೆಣ್ಣವಿಲ್ಗಳು ಸುಮಾರು. ಅಲ್ಲಿಂದ ಬಸವನ ಆಲ್ಮೋಸ್ಟ್ ಅಲ್ಲಿ ಕಟ್ಟಡ ಕಾಣ್ತಿದೆಯಲ್ಲ, ಅಲ್ಲಿಂದ 2 ಜಿಬ್ರಾ ಕ್ರಾಸ್ ಮಾಡಿಕೊಂಡು
ಇಲ್ಲಿವರೆಗೂ ಬಂದಿದ್ದಾನೆ. ಜೊತೆಯಲ್ಲೇ ಗೊತ್ತಾರೋದು ತಾತ ಪಾಪ ಲ್ಯಾಂಗ್ವೇಜ್. ಆದರೆ ಮುಂದುಗಡೆ ಹೋದಾಗ ಮುಖ ಕವರ್ ಮಾಡ್ತೀನಿ. ಜೊತೆಯಲ್ಲೇ ಬರೋದು. ಸ್ಪೆಷಲಿ ಜಿಬ್ರಾ ಕ್ರಾಸ್, ಈ ರೋಡ್ ಕ್ರಾಸ್ ಮಾಡ್ತೀನಲ್ಲ ಅವಾಗ ಜೊತೆಯಲ್ಲಿ ಸಿಗಾಕೊಳ್ಳೋಕೆ ಟ್ರೈ ಮಾಡ್ತಾನೆ. ಅಂದರೆ ಬ್ಯಾಕ್ ಆಫ್ ಫೀಲ್ಡಿಂಗ್ ಅಂತ ಹೇಳ್ತೀನಲ್ಲ ಆ ಥರ ರೋಡಲ್ಲಿ ಟ್ರಾಫಿಕ್ ಮಧ್ಯೆ ಸಿಗಾಕ್ಸೋ ಪ್ರಯತ್ನ ಮಾಡೋದು. ಇನ್ನೊಬ್ಬ ಬೆಳಗ್ಗೆ ಬರ್ತಾನೆ. ಕ್ಯಾಮ್ರಾ ಕಟ್ ಮಾಡೋ ಹಾಗೆ ಇಲ್ಲ, ಟಿಕೆಟು ಫುಟ್ಬಾಲ್ ಕರೆಕ್ಟಾಗಿ ಎಲ್ಲಿ ಓಟಾಗಿದೆ ಕರೆಕ್ಟಾಗಿ ಅದೇ ಜಾಗದಲ್ಲಿ ಬರ್ತಾರೆ ನೋಡಿ ಹಿಂಗೆ. ಎಲ್ಲೆಲ್ಲೋ ಕರೆಕ್ಟಾಗಿ ಎಲ್ಲೆಲ್ಲಿ ವೆಹಿಕಲ್ ಓಡಾಡೋ ಸಾಧ್ಯತೆ ಇರುತ್ತೆ ಒಳ್ಳೆ ಜಾಗದಲ್ಲೆಲ್ಲ ಕರೆಕ್ಟಾಗಿ ಹಚ್ಚಾಕ್ತಾನೆ. ಬ್ಯಾಕ್ ಲೈಟ್ ಸೂರ್ಯ ಆಯ್ತಾ ಕಾಣಲ್ಲ ಅಂದ್ಕೊಳ್ತೀನಿ. ಓಹೋ ಏನು ಬಿಡಿದೆವು. HR 1033 ಮಧ್ಯಾಹ್ನದ ಊಟ ಹಾಕಿರ್ತಾರಲ್ಲ ಜನ ಕ್ಯೂ ನಿಂತವ್ರೆ. 8 o'clock ಇವಾಗ ಓಪನ್ ಮಾಡ್ತಾವ್ರೆ. ಎಷ್ಟು ಟೈಮ್ ಈಗ? 8:20, 8 ಗಂಟೆಗೆ ಅಂತ ಹೇಳಿದ್ರು. ಇವಾಗ ಓಪನ್ ಮಾಡ್ತಿರಂಗಿದ್ದಾರೆ ನೋಡುಗಳು. 20 ನಿಮಿಷ ಲೇಟಾಗಿ ಓಪನ್ ಮಾಡಿದ್ದಾರೆ. ಹೀಗಾಗಿ ಜನ ತುಂಬಿಸಿರೋದು. ಜನ ತುಂಬಿಸೋಕೆ ಎಷ್ಟೆಲ್ಲ ಮೆಟಗೂಟ ಆಟ ಆಡೋದಿದ್ರು. ಜನ ತುಂಬಿಸೋದ್ರಿಂದ ಏನಂದರೆ ಅಡ್ವಾಂಟೇಜು, ಕ್ಯೂ ನಿಂತ್ಕೋಬೇಕಾಗ್ಬರುತ್ತೆ ಜಾಸ್ತಿ ಹೊತ್ತು. ಅದು ಅಲ್ಲೇ ಸ್ವಲ್ಪ ಊಟ ಬೇರೆ ಹಾಕ್ತಾರೆ. 3 ರೌಂಡ್ 4 ರೌಂಡ್ ಊಟ ಮಾಡ್ಬೇಕು ಹಂಗೆ ಮಾಡ್ತಾರೆ. ಸೊ ಪ್ರತಿ ಸರಿನೇ ಕ್ಯೂ ನಿಂತ್ಕೋಬೇಕು ಆ ಥರ. ಜೊತೆಗೆ ಒಳಗಡೆ ಜನ ತುಂಬ್ಕೊಬಿಟ್ರೆ ಸೌಂಡ್ ಜಾಸ್ತಿ, ಅರ್ಚಾಡೋದು ಕೂಗಾಡೋದು ಸಿಕ್ಕಾಬಿಟ್ಟೆ ಬಿಟ್ಟೈತೆ. ಶ್ರುತಾ ಬಳ್ಳಾಳ್ದು ಪ್ರಭಾವ ಅಂತ, ಇದು ಮಂಜುನಾಥ್, ಅದು ಫೋರ್ಸ್ ದಸರಾದಳು. ಪರಶುರಾಮ ದೇವಸ್ಥಾನದಲ್ಲಿ ಮೀಟ್ ಆದ್ಮೇಲೆ ಅಲ್ಲಿ ಎಗರುತ್ತಾವನು ಕಾಂಪೌಂಡ್ ಅಂತೀನಿ, ಬ್ಯಾರಿಕೇಡ್ಗಳು ಎಗರುತ್ತಾವನು. ಬಹುಶಃ ಅಲ್ಲಿ ಲಾಕ್ ಮಾಡ್ತಾರೆ ನಮ್ಮನ್ನು, ಅಂದರೆ ಡೋರ್ ಕ್ಲೋಸ್ ಮಾಡಿಬಿಡ್ತಾರೆ. ಕರೆಕ್ಟಾಗಿ ನಾವು ಹೋಗೋಷ್ಟೇ ಡೋರ್ ಕ್ಲೋಸ್ ಮಾಡ್ತಾರೆ, ನಿಲ್ಲಿಸ್ತಾರೆ. ಕ್ರೌಡ್ ಸಿಕ್ಕಾಬಿಟ್ಟೆ. ಇವನು ಅಲ್ಲಿ ಲಾಕ್ ಆಗಿದೆ, ತಟ್ಟೆ ಇಲ್ಲ, ಜನ ಇದ್ದಾರೆ ಒಳಗಡೆ ಅಂದ್ಕೊಂಡು ಲಾಕ್ ಮಾಡಿ ನಿಲ್ಲಿಸ್ಕೊಂಡಿದ್ದಾರೆ. 8 ಗಂಟೆಗೆ ಅವ್ರು ಓಪನ್ ಮಾಡಿದ್ವಿ. ರೇಷತ್ಗೆ ಒಂದು ಬ್ಯಾಚ್ ಊಟ ಮುಗಿದೋಗಿರ್ತಿತ್ತು. Two days to go. ಟಿ ಶರ್ಟ್ ಮೇಲೆ, ಯೆಲ್ಲೋ ಕಲರ್ ಟಿ ಶರ್ಟ್ ಮೇಲೆ. ನೋಟಿಸ್ ಕೊಡಬೇಕಾಗಿದೆ ಅಂದರೆ ಜನಗಳಿಲ್ಲ. ನನ್ನ ಬೆನ್ನಿಂದೆ ಜನ ಇಲ್ಲ, ಮುಂದೆ ಮಾತ್ರ ಜನ ಇದ್ದಾರೆ. ಅಂದರೆ ಕಡಿಮೆ ಜನ ಇದ್ದಾರೆ, ಆದರೆ ಅವರನ್ನೇ ಗುಂಪು ಕಟ್ಟಬೇಕು ಆ ಥರ ಮಾಡಿಬಿಟ್ಟಿದ್ದಾರೆ.
ಒಂದು ಲೇಟಾಗಿ ಓಪನ್ ಮಾಡಿದ್ದಾರೆ, ಇನ್ನೊಂದು ಎಲ್ಲರೂ ಒಂದೇ ಟೈಮ್ಗೆ ಬರೋದಕ್ಕೆ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ಜನನೇ ಇಲ್ಲ, ಪೂರ್ತಿ ಖಾಲಿ, ಇರೋರೆಲ್ಲ ಒಟ್ಟಿಗೆ ಬಂದಿದ್ದಾರೆ. ಇಲ್ಲೇ 2 ಸಾಲಿದೆ ಅಷ್ಟೇ, ಜನರೇ ಇಲ್ಲ ಇಲ್ಲಿ, ಪೂರ್ತಿ ಇರೋರೆಲ್ಲ ಒಟ್ಟಿಗೆ ಬಂದಿದ್ದಾರೆ. ನಾನು ಅದೇ ಆಶ್ಚರ್ಯ ಆಗ್ಬಿಟ್ಟೆ ಬಂದ ತಕ್ಷಣ, ಏನು ಇಷ್ಟೊಂದು ಜನ ಬರಲ್ಲಪ್ಪ ಇವತ್ತು ಅಂತ. ಇವರು 8 ಗಂಟೆಗೆ ಓಪನ್ ಮಾಡಿದರೆ ಇಷ್ಟು ಪ್ರಾಬ್ಲಮ್ ಆಗ್ತಿರಲಿಲ್ಲ. ನನಗೆ ಗೊತ್ತಿತ್ತು ಈ ಥರದ್ದು ಆಗುತ್ತೆ ಅಂತ. ಅದಕ್ಕೆ ನಾನು 8:20ಕ್ಕೆ ಬಂದೆ. ಅಲ್ಲಿಂದ ಬರೋವರೆಗೆ ಆಗಿರುತ್ತೆ ಅರ್ಧ ಗಂಟೆ, 8:15 ಮೇಲೆ ಹೋಗೋದ ಒಳಗೆ ಅಂತ. ಆದರೂ ಬಡಿ ಮಕ್ಕಳು ನಾನು ಬರೋವರೆಗೂ ಓಪನ್ ಮಾಡಿಲ್ಲ, ಎಲ್ಲನೂ ಸಿಕ್ಬಿಟ್ಟಿದ್ದಾರೆ. ಎಲ್ಲರೂ ಒಳಗೆ ಸೇರಿಸ್ತಾ ಇದ್ದಾರೆ, ಅದೇ ನನಗೆ ಆಶ್ಚರ್ಯ ಆಗ್ತಾ ಇರೋದು. ಜನ ತುಂಬ ಹೋಗಿದ್ದಾರೆ ಒಳಗೆ. ಸುದರ್ಶನ್ ಪುಕ್ಸಟ ಪ್ರಚಾರ. ಆಯ್ತು ನಮ್ಮ ಬಡ್ಡಿ ಮಗ. ಜನಗಳಿಲ್ಲ ಆ್ಯಕ್ಚುಲಿ. ಶ್ರೀನಿಧಿ ಬಾಳಂಗಚಿ ಅಲ್ಲಿ ಪೋಸ್ಟ್ ಕೊಡ್ತಾನೆ ಅಂತಲ್ಲ, ಗೇಟ್ ಹತ್ರ ತಲುಪಿಸ್ಕೊಂಡವನು. ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ ಆರ್ಗನೈಸ್ಡ್ ಎವ್ರಿಥಿಂಗ್. ಇವಾಗ ಜನಗಳೆಲ್ಲ ಖಾಲಿ ಹೊಡಿತಾಯ್ತಾ. ನಾನು ಬಂದಾಗ ಜನಗಳು ತುಂಬಿ ತುಳುಕ್ತಾಯಿದ್ರು, ಅದು ಏನಕ್ಕೆ ಅಂದರೆ ನಂಬರ್ 1 ಲೇಟಾಗಿ ಓಪನ್ ಮಾಡಿದ್ರು. ಜನಗಳನ್ನೆಲ್ಲ ಅಂದರೆ ತುಂಬ್ಕೊಳ್ಬೇಕು ಜನಗಳು, ಆ ಥರ ಮಾಡಿದ್ರು. 8 ಗಂಟೆಗೆ ಓಪನ್ ಮಾಡಿದರೆ 8:15 ಟಾರ್ಗೆಟ್ ಇಟ್ಕೊಬಂದೆ. 8 ಗಂಟೆಗೆ ಓಪನ್ ಆಗುತ್ತೆ, 8:15ಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಬಂದೆ ನಾನು. ಸೊ ಈ ಬಡಿ ಮಕ್ಕಳು 8:15ಗೆ ಇದು ಮಾಡಿದ್ದಾರೆ. ಏನು ಇವ್ರು ಓಪನ್ ಮಾಡಿದೆ 8:20-25 ಆಗಿತ್ತು. ಸೊ ಹೀಗಾಗಿ ಎಲ್ಲ ತುಂಬಿಕೊಂಡ್ರು, ಜೊತೆಗೆ ಎಲ್ಲ ಒಳಗಡೆ ತುಂಬ್ಕೊಂಡಿದ್ರು. ಜೊತೆಗೆ ಇನ್ನೊಂದು ಡಿಸಡ್ವಾಂಟೇಜ್ ಏನಂದರೆ ಇವತ್ತು ಪುಳಿಯೋಗರೆ ಕೊಟ್ಟಿದ್ರು. ಅದು ನೋಡೋಕೆ ಪುಳಿಯೋಗರೆ ನೋಡಿದ ತಕ್ಷಣ ನಾನು ಖುಷಿ ಆಗ್ಬಿಟ್ಟೆ. ಪುಳಿಯೋಗರೆ ಮಾಡ್ಬಿಟ್ಟಾರಲ್ಲ ಗುರು ಇವರು, ಏನು ಬಂದಿರೋದು ಇವ್ರಿಗೆ ಇವತ್ತು ಹೊಟ್ಟೆ ತುಂಬ ಬ್ಯಾಟಿಂಗ್ ಅಂತ ಅಂದ್ಕೊಂಡೆ. ಆದರೆ ಬಾಯಿಗಿಟ್ರೆ ಅದು ಏನು ಅಂತ ಗೊತ್ತಾಗ್ತಿಲ್ಲ. ಅದು ಪುಳಿಯೋಗರೆ ನೋಡಿದ ಪುಳಿಯೋಗರೆ ಹತ್ರ ಕಾಣ್ತದೆ ಅಷ್ಟೇ, ಬಾಯಿಗೆ ಹಾಕೊಂಡ್ರೆ ಟೇಸ್ಟೇ ಗೊತ್ತಾಗಲ್ಲ ಏನಕ್ಕಪ್ಪ ಅದು ಅಂದರೆ ಸೀದೋಗಿದೆ ಎಲ್ಲ. ಫುಲ್ ಸಿಕ್ಕಿಳು ವಾಸನೆ, ಫುಲ್ ಸೀಸ್ಬಿಟ್ಟಿದ್ದಾರೆ, ಭಯಂಕರ ಸೀಸ್ಬಿಟ್ಟಿದ್ದಾರೆ. ಅದು ಹೇಳ್ಬೇಕಾದ್ರೆ ನಾನು ಫಸ್ಟ್ ಒಂದು ಸರಿ ಹಾಕ್ಸ್ಕೊಂಡಲ್ಲ, ಅದನ್ನ ಯಾಕಾರ ಹಾಕ್ಸ್ಕೊಂಡಪ್ಪ ಅನಿಸ್ಬಿಡ್ತು. ಗೊತ್ತಿದ್ದರೆ ಹಾಕ್ಸ್ಕೊತಾನೆ ಇರಲಿಲ್ಲ ನಾನು. ಕಷ್ಟಪಟ್ಟು ನೀರು ಸಮೇತ ಸೇರಿಸ್ಕೊಂಡು ಕುಡ್ದೆ, ತಿಂದೆ. ನೀರು ಬಾಯಿಗೆ 2-3 ತಿನ್ನೋದು, ನೀರು ಕುಡಿಯೋದು, ತಿನ್ನೋದು ನೀರು ಕುಡಿಯೋದು, ಹಂಗೆ ಮಾಡ್ಕೊಂಡು ತಿಂದ್ಬಿಟ್ಟು ಖಾಲಿ ಮಾಡಿದೆ. ಸೊ ಅಷ್ಟು ದರಿದ್ರವಾಗಿತ್ತು ಊಟ. ಜೊತೆಗೆ ಬಾಳೆಹಣ್ಣು ಇನ್ನೊಂದು ಏನಂದರೆ, ನಾನು ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿಂತ ದಾಸೋಹ ಭವನಕ್ಕೆ ಹೋಗಿಂತ ಮುಂಚೆ ಹೊಳೆ ಹತ್ರ ಹೋಗಿದ್ದೆ. ಯಾವುದೇ ಬಾಳೆಹಣ್ಣು ಇಟ್ಟಿರಲಿಲ್ಲ. ಯಾಕೆ ಅಂದರೆ ಅಲ್ಲೂ ನಂಬರ್ ಒನ್ ತೋರಿಸ್ತಾ ಇರೋ ತುಂಬ ಜನ. ಶ್ರುತಬಳ ಅಲ್ಲಿ ಬಾಚಣಿಗೆ ತೋರಿಸ್ತಾ ಇಲ್ಲ, ಬಿಳಿ ಪಂಚೆ ಬಡ್ಡಿ ಮಗ ಸುಧಾಕರ್ ಅಂತ ಬರ್ತಿದೆ, ಶ್ರುತ ಅಲ್ಲ ಅದು. ಅದೇನಂದರೆ ಶ್ರುತಬಳ್ಳಾಳ್ ಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಲ್ಲ, ಅದಕ್ಕೆ ನಂಬರ್ ಒನ್ ತೋರಿಸ್ತಾ ಇರೋ ತುಂಬ ಜನ. ಅದು ಯಾರೇನಾದ್ರು ತೋರಿಸ್ಕೊಳ್ಳಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಇಲ್ಲಿ ಇದು ನಂಬರ್ 1 ತೋರಿಸ್ತಾ ಇತ್ತು ಮಾಡೋದು. ಅದೇ ಶ್ರುತಬಳ್ಳಾಳು ಒಂದು ಆ್ಯಕ್ಟಿವ್ ಶ್ರುತಬಳ್ಳಾಳ್ದು ಇದು ಏನೋ ಐಡೆಂಟಿಟಿ ಅಂದರೆ ಅವಳ ಕಾರ್ ಅದೇ ಖಾಲಿ ಇರೋದು. ಇವತ್ತು ನನಗಿಲ್ಲಿ ಸರಿಯಾಗಿ ಊಟ ಕೊಡದೇ ಇರೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಬರೀ ಶ್ರುತಬಳ್ಳಾಳು ಅಷ್ಟೇ ಅಲ್ಲ, ಸಂತೃಪ್ತಿ ಕೂಡ ಹೌದು. ಇವತ್ತು ಶನಿವಾರ ಆಗಿರೋದ್ರಿಂದ ಸಂತೃಪ್ತಿ ಊಟ ಇರುತ್ತೆ. ಬೆಳಗ್ಗೆ ಸಂತೃಪ್ತಿ ಊಟಕ್ಕೆ ಹೋಗೋದಕ್ಕೆ ಇದು ಮಾಡಿದ್ರು, ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ನಾನು ಆಲ್ರೆಡಿ ಅದನ್ನು ವೀಡಿಯೋ ಹೇಳಿದೆ, ಕವರ್ ಮಾಡೋಕ್ಕಾಗಿಲ್ಲ. ಆದರೆ ಹೇಳಿದೆ, ಅಲ್ಲಿ ಸ್ವರಾಜ್ ಮಸ್ದ ಗಾಡಿ ಹೋಯ್ತು, ಅದನ್ನು ಕವರ್ ಮಾಡಬೇಕಾಗಿತ್ತು, ಕವರ್ ಮಾಡೋಕ್ಕಾಗಲಿಲ್ಲ. ಆದರೆ ಅವ್ರು ರೈಸ್ ಬಾತ್ ಇಟ್ಟಿರಲ್ಲ, ತಗೊಳಾಕಿದ್ರಲ್ಲ, ಸಜ್ಜಿಗೆ ಮತ್ತು ಕೇಸರಿ ಬಾತು ಮತ್ತು ರೈಸ್ ಬಾತು, ಅದನ್ನು ಕವರ್ ಮಾಡಿದ್ದೀನಿ. ಸೊ 2 ಮೇಜರ್ ರೀಸನ್ಸ್. ಒಂದು, ಮೈಸೂರು ಹಳೆ ಯೂನಿಟ್ ಬೇಡ, ಹೊಸಬ್ರು ತೊಗೋತೀನಿ ಅಂತ ಹೇಳಿದೆ. ಅದರಲ್ಲೂ ಶ್ರುತಬಳ್ಳಾಳ್ ಬೇಡ ಅಂತ ಹೇಳಿದ್ದೀನಿ, ಷಣ್ಮುಖಂ ಬೇಡ ಅಂತ ಹೇಳಿದ್ದೀನಿ. ಜೊತೆಗೆ ಸಂತೃಪ್ತಿ ಊಟಕ್ಕೆ ಹೋಗಿಲ್ಲ. ಇಷ್ಟು ಕಾರಣಗಳಿಂದ ಇವತ್ತು ಇಲ್ಲಿ ಬಾಳೆಹಣ್ಣು ಇಟ್ಟಿರಲಿಲ್ಲ. ಇನ್ನೊಂದು ಪುಳಿಯೋಗರೆ ಕೊಟ್ಟಿದ್ರು, ಆದರೂ ಗಬ್ಬು ಎಲ್ಲ ಸೀದ ಚೆಕ್ಕಳಾಗೋಗಿತ್ತು. ಅದು ಬರೀ ಸಿಕ್ಕು ತಿನ್ನು ಸಾಕಾಗೋಯ್ತು ತಿನ್ನೋಷ್ಟೊಳಗೆ ಮಾತ್ರ. HY 2735 ಶೈನ್ ಗಾಡಿ ಅಲ್ಲಿ ನಿಂತಿದ್ದೆಲ್ಲ ಅದೇ.
ಎಷ್ಟು ಕ್ಲೀನಾಗಿ ಬರ್ತಾನೆ ಗೊತ್ತಾ ಇಲ್ಲಿಗ ಸೇಮ್ ಈ ಥರನೇ KB 7718 ಗಾಡಿ. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಅವಿಶ್ ಗಾಡಿ ಹೋಗ್ತಲ್ಲ, ಅವನೀಶ್ ಗಾಡಿ ಸುಜುಕಿ, ಅದಕ್ಕಿಂತ ಅದ್ಭುತವಾಗೋದ ಅವನು. ಫುಲ್ ಸ್ಟ್ರೈಟ್ ಲೈನ್ ಸುಮ್ಮನೆ ಬರ್ತಾನೆ ಅವನೇ. ನಾನು ಸೈಡ್ಗೆ ಹೋಗಲಿಲ್ಲ ಅಂದರೆ ಹೊರಗಡೆ ಹೋಗ್ತಾ ಇದ್ದ ಅವನು, ಅಷ್ಟೊಂದು ಕ್ಲೀನಾಗಿ ಬರ್ತಾಯಿದ್ದ ಅವನು. FORB 9728 ಗಾಡಿ, ಧ್ರುವ ಸರ್ಜಾ. ಆ್ಯಕ್ಚುಲಿ ಧ್ರುವ ಸರ್ಜನ್ ಬಗ್ಗೆ ಏನೋ ಮಾತಾಡಿದ್ರು ಇಲ್ಲಿ ಹೊಳೆ ಹತ್ರ. ನಾನು ಬಾಳೆಹಣ್ಣು ಹಾಕೋತಾ ಇದ್ನಲ್ಲ, ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಇವತ್ತು. ಬಾಳೆಹಣ್ಣು ಹಾಕ್ಕೊಂಡಲ್ಲ, ಸೊ ಬಾಳೆಹಣ್ಣು ಹಾಕೊಳ್ಳೋ ಸಮಯದಲ್ಲಿ ಧ್ರುವ ಸರ್ಜಾ ಬಂದಿದ್ನ ಹಂಗೆ ಹಿಂಗೆ ಅಂತ ಏನೋ ಕತೆ ಹೊಡಿತಾ. ಅದು ಯಾವುದೋ ಥಿಯೇಟ್ರ್ ಹತ್ರ ಬಂದಿರಬಹುದು, ಗೊತ್ತಿಲ್ಲ. ಒಟ್ಟಲ್ಲಿ ಬಂದಿದ್ದ ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಕತೆ ಹೊಡಿತಾ ಇದ್ರು. ಅದನ್ನು ರಿಲೇಟೆಡ್ ತೋರಿಸ್ತಾ ಇರೋದು. EN3380 ಪಲ್ಸರ್ ಹೋಗ್ತಿದೆಯಲ್ಲ, ಅದು 10W8367 ಗಾಡಿ. ಅದು ಆ್ಯಕ್ಚುಲಿ ಸ್ಟೋರಿ ಏನಂದರೆ, ಪಲ್ಸರ್ ಅವನು ಹೊಡ್ಕೊಂಡು ಹೋಗೋ ಪ್ರಯತ್ನ ಮಾಡ್ದೆ. ಈ ಹುಡುಗರು ಹೋಗ್ತಿದ್ದಾವೆ TV ಸೈಟ್ ಸೂಪರ್ ಎಳ್ಕೊಂಡು ಹೋಗ್ತೀವಿ ಅಂತ. ಆ್ಯಕ್ಚುಲಿ ಸ್ಟೋರಿ ಏನಂದರೆ, ನಾನು ಸ್ನಾನ ಮಾಡೋಕ್ಕೆ ಹೋಗ್ಬೇಕಾಗಿತ್ತು, ಲಿಫ್ಟ್ ಸಿಕ್ಕಲಿಲ್ಲ ಅನ್ನೋ ಕಾರಣಕ್ಕೆ ಹೋಗಲಿಲ್ಲ. ಹಿಂಗೆ ಬಂದ್ಬಿಟ್ಟೆ, ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಯಾವನ ಅಲ್ಲಿಂದಲೇ ಅಲ್ಲಿವರೆಗೆ ಬಿಟ್ಟು ಸುಮ್ಮನೆ ಸೀದಾ ಬರ್ತಾ ಇದ್ದೆ. ಸೊ ಅದಕ್ಕೆ ಅವ್ರ ಎಸ್ಟಿಮೇಷನ್ ಏನು ಅಂದರೆ, ಬಂದಿರ್ಗೆ ಹೋಗಲ್ಲ, ಸ್ಕಿಪ್ ಆಗ್ತಾ ಇದ್ದಾನೆ ಅಂತ ಗೊತ್ತಾಯ್ತು ಅವ್ರಿಗೆ. ಅದಕ್ಕೆ ಹಂಗೆ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ, ಹೇಳ್ಕೊಂಡು ಹೋಗ್ತೀವಿ ಅಂತ. ಕೇಳಿಸ್ಕೊಂಡ್ರ? ಊಟ ಮಾಡೋಕ್ಕೆ ನೆಮ್ಮದಿ ಕೊಡಲಿಲ್ಲ, 10 ರೂಪಾಯಿ ಬಿಡಿ. ಅವ್ರು ಮಾತಾಡಿದ್ದು, ನಾನು ಆ್ಯಕ್ಚುಲಿ ಅದು ಇದಿರಲಿಲ್ಲ, ನನಗೆ ಅಂದಾಜು ಇರಲಿಲ್ಲ ಅವ್ರು ಮಾತಾಡ್ತಾರೆ ಅಂತ. ಪ್ರಯೋಜನ ಗೊತ್ತು, ಕ್ಯಾಮ್ರಾನೆಲ್ಲ ಇದ್ದಿದ್ದು. ಆದರೆ ಊಟ ಮಾಡೋಕ್ಕೆ ಬಿಡಲಿಲ್ಲ. ಅಲ್ಲಿ ಊಟ ಎಲ್ಲ ಸೀದೋಗಿತ್ತು. ಅದು ಪುಳಿಯೋಗರೆ ಆದರೂ ಫುಲ್ ಸೀದೋಗಿತ್ತು ಪುಳಿಯೋಗರೆ ಇನ್ನೊಂದು ಅಲ್ಲೇನಾದ್ರು ಹೊಟ್ಟೆ ತುಂಬ ಊಟ ಮಾಡಿದ್ದಿಲ್ಲ ನಾನು ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಲ್ಲಿ. ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ, ಮಧ್ಯಾಹ್ನ ಊಟನೇ ಮಾಡ್ತಿರಲಿಲ್ಲ. ನಾಳೆನೇ ಸಾಯಂಕಾಲನೇ ಊಟ ಮಾಡಿದೆ, ಸೀದಾ ಬಂದು ಹೋಗ್ತಿದ್ದೆ ಬೆಳಿಗ್ಗೆದ್ದು. ಸೊ ಈಗ ಅಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹೀಗಾಗಿ ಊಟ ಮಾಡಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಊಟ ಮಾಡ್ತೀನಿ. ಕಂಪ್ಲೇಂಟ್ ಲೆಟರ್ ಡ್ರಾಫ್ಟ್ ಮಾಡ್ಕೊಂಡು ಸೋಮವಾರ SP ಆಫೀಸ್ಗೆ ಹೋಗೋದ್ರ ಬದಲು ಸೇನಾಪತಿಗೆ ಹೋಗೋದ್ರ ಬದಲು SP ಆಫೀಸ್ಗೆ ಹೋಗ್ತೀನಿ ಅಷ್ಟೇ. ಅವ್ರಿಗಾಗಲೇ ಗೊತ್ತಾಗೋಯ್ತು, ಅದಕ್ಕೆ ಆಟಿಟ್ಯೂಡ್ ಕ್ರಿಯೇಟ್ ಮಾಡಿಸ್ತಾ ಇರೋದು ಅದು. ಇಲ್ಲಿ ಟೊಯೋಟಾ ವೆಹಿಕಲ್ಗಳು ಬಂದಿದೆ. ಇದು ಲಗೇಜ್ ಟ್ರೈನ್ ಬರುತ್ತೆ, ಸೊ ಅದಕ್ಕೆ ಲೋಡಿಂಗ್ ಮಾಡೋ ಕೆಲಸ. ಎಲ್ಲ ಮುಂದೆ ನಿಂತ್ಕೊಂಡು ಪೋಸ್ ಕೊಡ್ತಾ ಇದಾರಲ್ಲ, ಇಲ್ಲಿ ನಿಂತ್ಕೊಂಡು ಸಾಮಾನೆಲ್ಲ ಚೆನ್ನಾಗಿ ಉಜ್ಕೊಂಡು ತೋರಿಸ್ಕೊಂಡು ಬಾಲ್ಸ್ ಎಲ್ಲ ತೋರಿಸ್ಕೊಂಡು ಆಟ ಆಡಿ ಮಾತಾಡ್ತಾ ನಿಂತಿದ್ನಲ್ಲ, ಅದೇ ಹುಡುಗ ಅಲ್ಲಿ ಹೋಗ್ತಾ ಇರೋದು.
ಬೇಕಂತ ಆ್ಯಟಿಟ್ಯೂಡ್ ಫಿಟ್ ಮಾಡೋಕ್ಕೆ ಬಂದಿದ್ದು. ಈಗ ಲಾರಿಗಳಲ್ಲಿ ಟ್ರಕ್ಕಲ್ಲಿರೋದೆಲ್ಲ ಟೊಯೋಟಾ ಕಾರ್ಗಳು. ಯಾವ ಕಾರು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಟೊಯೋಟಾ ಕಾರ್ಗಳು. ಇನ್ನೂ ಬರ್ತಾಯಿದೆ ಉದ್ದಕ್ಕೆ ಸುಮಾರು ಕಾರ್ಗಳಿದ್ದಾವೆ, ಸುಮಾರು ಲಾರಿಗಳಿದ್ದಾವೆ. ಸುಮಾರು ಸರಿ ನೋಡಿದ್ದೀನಿ ಹಿಂಗೆ ಅನ್ಲೋಡ್ ಮಾಡೋದು. $11:50 ಆ್ಯಕ್ಚುಲಿ ಇಷ್ಟೊತ್ತಿಗೆ ಟ್ರೈನ್ ಹೋಗಬೇಕಾಗಿತ್ತು, ಹೋಗ್ತಾಯಿಲ್ಲ. ಇವಾಗ ಗಡಿ ನಳ್ಳಾಡಿಸ್ತಾವ ನಾನು. ಕೋಲ್ಡ್ ಇದೆ, ನಾಟ್ ಬ್ಯಾಡ್. ಇವಾಗ ಇವನ್ನೆಲ್ಲ ಆಡಿಸಿ ಹೋಗಿ ಬರೋವರ ಲೇಟಾಗಿ ಹೋಗುತ್ತೆ. ಸೊ ಹತ್ತೋದು ಇಟ್ಸ್ ನಾಟ್ ಫೇರ್. ಆ ಕಡೆನೇ ಬರೋ ಲೇಟಾಗಿ ಹೋಗುತ್ತೆ. ಆ್ಯಕ್ಚುಲಿ ಗೂಡ್ಸ್ ಗಾಡಿ ಹೋಗ್ತಿದ್ದೇವೆ ಅಂತ, ಅದಕ್ಕೆ ಲೇಟಾಗಿತ್ತು. ಏನಾಗಿತ್ತು ಅಂದರೆ ಗೂಡ್ಸ್ ಗಾಡಿ ಹೋಗ್ಲಿ ಅಂದ್ಬಿಟ್ಟು ಇವ್ರು ವೇಟ್ ಮಾಡ್ತಾಯಿದ್ರು. ಸೊ ಆ ಗಾಡಿ ಪಾಸ್ ಆದಮೇಲೆ ಇದು ಹೋಯ್ತು. ನಾನು ಇದರ ಗಾಡೀಲಿ ಕೂತ್ಕೊಂಡಿದ್ದಿದ್ರೆ ಇದು ಮೈಸೂರಿಗೆ ಹೋಗಿ ಪುರ ಮೈಸೂರಿಂದ ಅಶೋಕಪುರ ಮುಟ್ಟೋಷ್ಟರೊಳಗೆ ಲೇಟಾಗಿ ಹೋಗ್ತಿತ್ತು. ಕಡಿಮೆ ಅಂದರೆ 12:45 ಆಗಿರ್ತಿತ್ತು. ಸೊ ಇಲ್ಲಿಂದ ನಾನು ಊಟ ಮಾಡೋಕ್ಕೆ ಇದಕ್ಕೆ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗೋಷ್ಟರೊಳಗೆ ಊಟ ಮುಗಿದೋಗಿರೋದು, ಲಾಕಾಗಿ ಹೋಗ್ತಾಯಿದೆ. ಸೊ ಅದಕ್ಕೆ ಒಂದು ಅರ್ಧ ಗಂಟೆ ಮುಂಚೆನೇ ಹೋಗೋಣ ಅಲ್ವಾ, ಅದಕ್ಕೆ ಇಲ್ಲೇ ಹೇಳ್ಕೊಂಬಿಟ್ಟೆ. ಸೊ ಈಗ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಹೋಗ್ತೀನಿ. ವೇಟ್ ಮಾಡೋದಾಯಿತು ಅಷ್ಟೇ. ಓ ಟಿ ಪಿ HB 1536 ಹೋಂಡಾ ಆ್ಯಕ್ಟಿವಾ. ಇಲ್ಲಿ ಹೋದರು ಹಂಪ್ಸ್ ಇದೆಯಲ್ಲ, ಇದಕ್ಕೋಸ್ಕರ ಈ ಕಡೆ ಹಿಂಗೋದ, ಧೂಳು ಇಳಿಸ್ಕೊಂಡು ಹೋದ ಹೋಂಡಾ ಆ್ಯಕ್ಟಿವಾ. ನನ್ನ ಬಾಯಲ್ಲೆಲ್ಲ ಮಣ್ಣಿದೆ, ಆ ಮಟ್ಟಿಗೆ ಧೂಳು ಇಳಿಸ್ಕೊಂಡು ಹೋದ. ನಾನು ಬೇಕಂತ ಹೋಗಿರೋದು. ಅಲ್ಲೆಲ್ಲ ಕೂತಿದ್ರು ಅಲ್ಲಿ ಆ್ಯಕ್ಚುಲಿ ನಾನು ಬಂದಾಗ. ಅಡ್ಡ ಹಾಕ್ಲ ನಮ್ಮ ಅಕ್ಕ ಹೋಂಡಾ ಆ್ಯಕ್ಟಿವಾನೇ, ವೈಟ್ ಕಲರ್ ಹೋಂಡಾ ಆ್ಯಕ್ಟಿವಾನೇ ಓಡಿಸೋದು. ಅದಕ್ಕೆ ಬೇಕಂತ ಮಾಡಿರೋದು ಮೊನ್ನೆ ಸೋಳ ಮಕ್ಕಳು ಅವರು. 51 EP 1619 ಧೂಳು ದಸರಾ ಧೂಳು. ಸಿಮೆಂಟ್ ರೋಡ್ ಮೇಲೆ ಓಡಿಸ್ಕೊಬತ್ತಂಗಳು ಒಬ್ಬ ರಣಧೀರ. ಇದು ಶ್ರುತ ಬಳ್ಳಾಳ್ ಪ್ರಭಾವ, ಊಟ ತಪ್ಪಿಸೋದು. ಏನೇನಾರು ಇವರು ಆ್ಯಟಿಟ್ಯೂಡ್ ನಂಬ್ಕೊಂಡು ಏನಾರು KR ಹಾಸ್ಪಿಟ್ಲ್ ಮುಂಭಾಗ ಬೆಳಗ್ಗೆ ಹೋಗಿದ್ದಿದ್ರೆ ಸಂತೃಪ್ತಿಗೆ ತುಣ್ಣೆ ಉಣ್ಸೋರು ಅವರು. ಇಲ್ಲೇ ಮೈಸೂರು ನಂಜನಗೂಡು ದಾಸೋಹ ಭವನದಲ್ಲೇ ಸೀದೋಗಿರೋ ಪುಳಿಯೋಗರೆ ಕೊಟ್ಟಿರೋ ಸೊಳ್ಳೆ ಮಕ್ಕಳು. ಈಗ ಗೊತ್ತೇ ಆಗ್ತಿಲ್ಲ ಗುರು, ಅದೇನು ತಿಂತಿಲ್ಲ ಗೊತ್ತಾಗಲಿಲ್ಲ. ಅದೇ ನೋಡೋಕ್ಕೆ ಪುಳಿಯೋಗರೆ ಹತ್ರ ಕಾಣ್ತಾಯಿತ್ತು. ನಿಜ ಹೇಳ್ಬೇಕಾದ್ರೆ ಒಂದೇ ಒಂದು ಕಳೆ ಬೀಜ ಸಿಕ್ಕಲಿಲ್ಲ, ಒಂದೇ ಒಂದು. ನಾನೇ ಮಟ್ಟಾರಾಗ್ಬಿಟ್ಟೆ. ಅದೇ ಪುಳಿಯೋಗರೆ ಅದು ನೋಡೋ ಪುಳಿಯೋಗರೆ ಹತ್ರ ಕಾಣ್ತಾಯಿದ್ದೆ. ಎಷ್ಟು ದರಿದ್ರವಾಗಿದೆ ಗೊತ್ತಾ ಊಟ ಇವತ್ತು ನಂಜನಗೂಡಲ್ಲಿ. ಇಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಊಟ ಮಿಸ್ ಮಾಡ್ಸೋಕ್ಕೋಸ್ಕರನೇ ಇಷ್ಟೆಲ್ಲ ಆಟ ಆಡಿದ್ರು. ಆ ಗೂಡ್ಸ್ ಟ್ರೈನೆಲ್ಲ ಇಟ್ಕೊಂಡು ನಾನು ಎಚ್ಚೆತ್ಕೊಬಿಟ್ಟೆ. ಟ್ರೈನ್ ತುಂಬ ಹೊತ್ತು ನಿಂತ್ಕೊಂಡಾಗ ಎಚ್ಚೆತ್ಕೊಂಡೆ, ಟೈಮ್ ನೋಡಿಕೊಂಡೆ. ಇದು ಭಾರಿ ಸ್ಕೆಚ್ ಐತೆ ಇಲ್ಲಿ ಊಟ ಮಿಸ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಸುಮ್ಮನೆ ಮುಂಚೆನೇ ಹೇಳ್ಕೊಬಿಟ್ಟೆ. Y1387 ಗಾಡಿ, ಬಜಾಜ್ ಪಲ್ಸರ್ 220 ಗಾಡಿ. ಆ್ಯಕ್ಚುಲಿ ರೆಡ್ ಲೈಟ್ ಕಾಣ್ತಾ ಇದೆ, ಅದು ನಿಲ್ಲಿಸ್ಕೊಂಡು ನಿಂತಿದ್ದ. ನಾನು ಮುಂದಕ್ಕೆ ಬಂದಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾನೆ, ಸಿಕ್ಕಾಪಟ್ಟೆ ಕ್ಲೋಸ್ ಫಾಲೋ ಆಗ್ತಾನೆ. ಟಚ್ ಆಗಬೇಕು ಗಾಡಿ, ಆ ರೇಂಜ್ ಹೋಗ್ತಾನೆ. ನಾವು ಒಂದು ಸ್ವಲ್ಪ ಅಲ್ಲಾಡಿದ್ರೆ ಟಚ್ ಆಗ್ತಿತ್ತು. ಜನ ಊದ್ಬಿಟ್ಟಾಗ್ತಾನೆ, ತಪ್ಪಕ್ಕಂತ ಮುಂದೆ ಅಷ್ಟು ದೂರದಲ್ಲಿ ಊದ್ಬಿಟ್ಟಾಗ್ತಾನೆ. ಈ ಒಂದು V5339 ವಿಭೂತಿ ಮಹದೇಶ್ವರ ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ ಅಂತ ಏನೋ ಇರಬೇಕು ಕೊಡ್ತೀನಿ. ವಿಗೋ HR 4072.
ಭೂಮಿ ಮೇಲೆ ಎಂತೆಂಥ ಜನ ಇರ್ತಾರೆ ಅಂದರೆ ವೈಟ್ ಕಲರ್ ಬಟ್ಟೆ ಹಾಕೋನಲ್ಲ ಇವನು ಸುಮ್ಮನೆ ಬಂದ ಈ ಕಡೆಯಿಂದ ಬಂದವನು ನನ್ನ ಪಡೆದು ನಾನು ನಿಂತಿದ್ದೇನೆ, ನಿಂತ್ಕೊ ಈ ಕಡೆಗೆ ನಿಂತ್ಕೊ ಅಂತ ಹೇಳ್ಬಿಟ್ಟು ಹಾಕ್ಬಾಡ್ಕೊಂಡು ಕೂತ್ಕೊಂಡ. ರಾಜೇಶ್ ಸ್ಟೇಟ್ ಹೇಳ್ತೀವಿ. ಸುಮ್ಮನೆ ಏನೋ ಒಂದು ಸ್ಟೇಟ್ ಬೆಡ್ ಪಾಸ್ ಮಾಡೋದು, ಆದೇಶಗಳನ್ನ ಹೊರಡಿಸೋದು. (3229) ಆ್ಯಕ್ಚುಲಿ KA01AF ಇರಬೇಕು. ಫಾರ್ಡ್ ಟ್ರಾವೆಲರ್ ಇದಲ್ಲ, ಫಾರ್ಡ್ದು ಟ್ರಾವೆಲರ್ ಇದಲ್ಲ, ಅದು TT ಟೆಂಪೋ ಟ್ರಾವೆಲರ್. ಸೊ ಅದು ವೈಟ್ ಕಲರ್ದು ಹೆವಿ ಸ್ಮೋಕ್ ಸ್ಮೋಕ್. ಇವಾಗ ನಮ್ಮ ಮೊಬೈಲಲ್ಲಿ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗ್ತಾಯಿತ್ತು, ಈಗ ಕವರ್ ಮಾಡೋಕ್ಕಾಗಿಲ್ಲ. ಜೊತೆಗೆ ಮೊಬೈಲ್ ಒಳಗಡೆ ಇಟ್ಬಿಟ್ಟಿದೆ. ಸೊ ಅದೆಲ್ಲ ಮಾಡೋಷ್ಟೊಳಗೆ ಕ್ಲೀನಾಗಿ ಓಡಾಯಿತು ಎಲ್ಲ. ಅಂದರೆ ವೆಹಿಕಲ್ ಓಡಾಯಿತು. ಇದು ವೆಹಿಕಲ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದ್ರಿಂದ ಗಾಳಿ ಇದು ಹೊಗೆನೂ ಓಡಾಯಿತು ಬೇಗ. ಅದ್ರ ಜೊತೆಗೆ ಮೊಬೈಲ್ ಗಾಡಿ ನಂಬರ್ ಹೇಳೋದ್ನೆಲ್ಲ ಅದು ಡೌಟೇ, ಕರೆಕ್ಟಾಗಿದೆಯೋ ಸರಿಯಾಗಿ ನೋಟಿಸ್ ಆಗಲಿಲ್ಲ. ಯಾಕಂದರೆ ಮಧ್ಯೆ ವೆಹಿಕಲ್ ಬಂದುಬಿಟ್ವು. ಸರಿ ಚೆಕ್ ಮಾಡಿದ್ರೆ ಗೊತ್ತಾಗೋಗುತ್ತೆ ಟೆಂಪೋ ಟ್ರಾವೆಲರ್ ಅದು. ಆಗಲೇ ಜಾಗ ಫುಲ್ ಫಿಲ್ಲಪ್, ಮಲಗೋ ಜಾಗ ಎಲ್ಲ. ಇವನು ಇಲ್ಲಿ ನಾನು ಮಲಗೋ ಜಾಗದಲ್ಲಿ ಯೂರಿನ್ ಮಾಡ್ಸೋಕ್ಕೆ ಅಂತ ಅವ್ರಿಗೊಂದು ಕರ್ಕೊಂಬಂದ. ಅದೇನು ಯೂರಿನ್ ಮಾಡಿಸಿದಾನೋ ಇಲ್ಲ, ಮಾಡ್ಸೋಕ್ಕೆ ಹೊರಗಡೆ ಕರ್ಕೊಂಡೋಯ್ತಾನು. ಇಲ್ಲಿ ಯೂರಿನ್ ಮಾಡ್ಸೋಕ್ಕೆ ಬಂದಿದ್ದ. ಎಲ್ಲ ಬೃಹಸ್ಪತಿಗಳು ಆಗಲೇ ಹೊಟ್ಟೆ ಎಲ್ಲ ತೋರಿಸ್ಕೊಂಡು ಮಲಿಕೊಬಿಟ್ಟವ್ರೆ. ಫಸ್ಟು ಸೆಕೆಂಡ್ ಎರಡೂ ಫಿಲಪ್ ಆಗ್ಬಿಟ್ಟೈತೆ. ಎಲ್ಲ ಫಿಲಪ್ ಆಗುತ್ತೆ. ಇದರಲ್ಲಿ ವೇಸ್ಟ್ ಬಾಡಿಗಳು 3 ಆ್ಯಕ್ಚುಲಿ ಈ ಮಹಾರಾಜರುಗಳು 3 ಎಲ್ಲದರಲ್ಲೂ ಮಹಾರಾಜರುಗಳೇ ಕೂತಿರೋದು. 1 2 4 ಒಬ್ಬೊಬ್ಬರೇ ಕೂತಿರೋದು. ಈ ಹುಡುಗಂದು ಇಡೀ ಕಾಂದಲ್ಲಿ ಬಂದಿದೆ. ಇನ್ನು ವಿಶೇಷತೆ ಏನು ಗೊತ್ತಾ, ಅಲ್ಲಿ ನಾನು ಮರಿತೀನಲ್ಲ ಡಿಫಾಲ್ಟ್ ಜಾಗ, ಅಲ್ಲಿ ಹೋಗಿ ಅವನೊಬ್ಬ ಸೂಸು ಮಾಡ್ಬಿಟ್ಟು ಬಂದಲ್ಲ, ಒಂದು ಹುಡುಗನ ಕರ್ಕೊಂಡು ಹೋಗು. ಆ ಜಾಗದಲ್ಲಿ ತುಪ್ಪಕ್ಕಂತ ಕ್ಯಾಕರ್ಸ್ ಉಗಿತಾ ಇದ್ದ ಅವನು. ಜೊತೆಗೆ ಅಲ್ಲಿಂದ ಬಂದಮೇಲೆ ಇಲ್ಲಿ ಬಿದ್ದು ಒದ್ದಾಡ್ತಿದ್ದ. ಸೊ ಹೊಸ್ಕಾಡ್ತಿದ್ದ. ಸೊ ಇದಾದಮೇಲೆ ಮೇಲ್ಕತ್ತಕ್ಕೆ ಟ್ರೈ ಮಾಡ್ದೆ. ಈಗ ಅಲ್ಲಿ ಕೂತ್ಕೊಂಡು ಆ ಕಡೆ ಏನೋ ನೋಡ್ತಾನೆ. ಫ್ಯಾಮಿಲಿಯವರೆಲ್ಲ ಇದ್ದಾರೆ ಅಲ್ಲಿ. ಒಮ್ನಿಯಲ್ಲಿ ಬಂದಿದ್ದಾರೆ, ಒಮ್ಮಿ 2ರಲ್ಲಿ ಬಂದಿದ್ದಾರೆ. ಟಾಕ್ಸಿಕ್ ಯಾವುದೋ ಒಂದು, ಎಷ್ಟು ಟಾಕ್ಸಿಕ್ ಇದಿದೆ, ಬ್ಯಾನರ್ ಇದೆ, ಬೋರ್ಡ್ ಇದೆ. ಅವರ ಇರಬೇಕದು ಗಾಡಿ, ಹೈಂಡೈ ಅವರ ಅಂತ ಯಾವುದೋ ಒಂದಿದೆ, ಬಹುಶಃ ಅದಿರಬೇಕದು. ನಿದ್ದೆ ಥೀಮ್ ಗುರು ಇದು. ಆರ್ಡಿನರಿ ಥೀಮ್ ಅಲ್ಲ ಇದು, ನಿದ್ದೆ ಥೀಮ್ ಇದು. ಅಲ್ಲೊಂದು ಹುಡುಗ ಓಡಾಡ್ತಾನಲ್ಲ, ಬನ್ನೂರವನು. ನಾನು ಅವ್ನು ಬನ್ನೂರವನು ಅಂತ ನಾಚಿಕೆ ಪಟ್ಕೊಂಡು ನಾನು ಪಾರ್ಕಲ್ಲಿ ಮಲಗೋದಿಲ್ಲ ಅಂತ ಎಸ್ಟಿಮೇಷನ್ ಮಾಡ್ಕೊಂಡು ಅವನ್ನ ಅಲ್ಲಿ ಕಳಿಸಿರೋದು. ಅವನು KR ಹಾಸ್ಪಿಟ್ಲ್ ಹತ್ರ ಕೆಲಸ ಮಾಡ್ತಾನೆ ಸೆಕ್ಯೂರಿಟಿಯಾಗಿ. ಸೊ ಇಲ್ಲಿ ಚಾಪೆ ತಂದು ಹಾಕ್ತಾಯಿದ್ದಾರೆ. ಆ್ಯಕ್ಚುಲಿ ನಾನು ಮಲಗಿದ್ದಿದ್ರು ತಕ್ಷಣ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಅಂಗಡಿ ಇಡ್ತಾಯಿದ್ರು ಅವರು. ಇಡೀ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ. ಪಾರ್ಕಲ್ಲಿ ಸುಮಾರು ಜನ ಎಂಟ್ರಿ ತೊಗೋತಾ ಇದ್ದಾರೆ. ತುಂಬ ಜನ ಎಂಟ್ರಿ ತೊಗೋತಿದ್ದೇವೆ ಫ್ಯಾಮಿಲೀಸು. ಅಂಗಡಿ ಇಡ್ತಾವ್ರೆ, ಎಲ್ಲರೂ ಅಂಗಡಿ ಇಡ್ತಾ ಇದ್ದಾರೆ. ಅಂಗಡಿ ಇಡೋದು ಅಂದರೆ ಈ ಥರ ಚಾಪೆ ಹಾಕೊಂಡು ಕೂತ್ಕೊಂಡು ಏನೋ ಸಾಮಾನು ಅದು ಇದು ತಂದಿರ್ತಾರಲ್ಲ, ತಿನ್ಕೊಂಡು ತಿಂಡಿ ತಿನ್ಕೊಂಡು ಟೈಮ್ ಮಾಡೋದು. ಇದೆ ಮುಂದೆ ಕೂತ್ಕೊಳ್ಳೋ ಪ್ರತಿಭೆ, ಅಬ್ಬಬ್ಬ ಹೆವಿ ಪ್ರತಿಭೆ ಇದು, ಆರ್ಡಿನರಿ ಪ್ರತಿಭೆ ಅಲ್ಲ. ಇವುಗಳು ಅಷ್ಟೇ, ಸುಮ್ಮನೆ ಜಾಗ ಬ್ಲಾಕ್ ಮಾಡ್ಕೊಳ್ಳೋಕ್ಕೆ ಕೂತಿರೋದು. ಅಂದರೆ ನಾನು ನಿದ್ದೆ ಮಾಡಬಾರ್ದು ಅಂತ ಮಧ್ಯರಾತ್ರಿ 1 ಗಂಟೆ ಎದ್ದೇಳಿಸಿರೋದು ನನ್ನ.
ನಿದ್ದೆ ಮಾಡೋಕ್ಕೆ ಬಿಡ್ತಾಯಿಲ್ಲ. ಈ ಒಂದು ಅದೇ ಕತೆ. ಸುಮ್ಮನೆ ಜಾಗ ಬ್ಲಾಕ್ ಮಾಡ್ಕೊ ಕೂತಿರೋದು. ಯಾಕೆ ಅಲ್ಲಿ ಬಿಸಿಲು ಬರುತ್ತೆ, ಆ ಕಡೆ ಎಲ್ಲೂ ಮಲಗಲ್ಲ. ನಾನು ಮಲಗಿದ್ರೆ ಇಲ್ಲಿ ಮಲಗ್ತೀನಿ ಅಷ್ಟೇ. ಇಲ್ಲೂ ಕಡಿಮೆನೇ, ಇಲ್ಲೂ ವೆರಿ ರೇರ್ ಕಂಡೀಷನ್ಸಲ್ಲಿ ಮಲಗ್ತೀನಿ. ಹೆಚ್ಚು ಇಲ್ಲಿ ಮಲಗ್ತೀನಿ, ಅಲ್ಲಿ ಬಿಟ್ಟರೆ ಇಲ್ಲಿ ಕಡೆ ಮಲಗ್ತೀನಿ. ಇವಾಗ ನಾನು ಮಲಗೋ ಜಾಗದಲ್ಲಿ ಎಲ್ಲ ಕಡೆನೂ ಫಿಲಪ್ ಮಾಡ್ಕೊಂಡವ್ರೆ. ಅಲ್ಲಿ ತಿಪ್ಪಕ್ಕಂತ ಹೋಗೋದು ಆ ಹುಡುಗ ಅಲ್ಲೂ ಬರೀ ಸುಮ್ಮನೆ ಉಗಿಯೋದೆ ಅವನು. ಇದು ಕೈಯಲ್ಲಿ ಬೇಕಂತ ಕಾಂಪೌಂಡರ್ ಥರದ್ದು. ಅವರು ವಾಟ್ರ್ ಬಾಟ್ಲ್ ಹಿಡ್ಕೊಬೋತಾರೆ. ಆ್ಯಕ್ಚುಲಿ ನಾನು ವಾಟ್ರ್ ಬಾಟ್ಲನ್ನ ಹಾಳು ಮಾಡಿದಾರಲ್ಲ, ಸೊ ಈಗ 2 ಹೊಸದು ಬಿಸ್ಲರಿ ವಾಟ್ರ್ ಬಾಟ್ಲ್ ಹಿಡ್ಕೊಬೋತಾ ಇದ್ದಾರೆ. ಮಾಯಾವಿ ಮೆನಗು ನೀನು ಬಿಸಿಲು ಹೇಳಿಲ್ವಾ ಟಾಕ್ಸಿಕ್ ಬಂದಿದ್ದೆ ಈ ಗಾಡಿ ನಿಂತಿದ್ದೆಲ್ಲ. ಅವ್ರಿಗೂ ಹುಡುಗಿ ಮುಸ್ಲಿಮ್ಸ್ ಏನೋ ಸಂಬಂಧ ಇಲ್ಲ, ಅವ್ರಿಗೂ ಸಂಬಂಧ ಇಲ್ಲ, ಬೇರೆ ಬೇರೆ. ಆದರೆ ಏನೋ ಅಡ್ವೈಸ್, ಫ್ರೀ ಅಡ್ವೈಸ್ ಕೊಡ್ತಾವನೆ ಇವ್ರಿಗೆ. ಅವನು ಅಲ್ಲಿ ಬರ್ತಾ ಇರೋದು ಒಂದು ಬೊಮ್ಮ ಬಂದ್ಬಿಟ್ಟು ಸಿದ್ದೇಶ್ವರ ಬಳಿ ತರಿಸಿದೆ. ಆ ಮೆಡಿಕಲ್ಸ್ ಓನರ್ ಹೆಂಡತಿ ಇರ್ಬೋದು ಅಂತ ಅಂದ್ಕೊಳ್ತೀನಪ್ಪ. ಇಲ್ಲ, ಅವಳಲ್ಲ. ಡಿಟ್ಟೋ ಅವಳ ಥರನೇ ಐತೆ ಅಮ್ಮ, ಆದರೆ ಅವಳಲ್ಲ. ಅವ್ರು ಓಡಾಡೋಕ್ಕೂ ನೋಡ್ಬೋದು. ಇಲ್ಲಿಂದ ಅಲ್ಲಿವರೆಗೆ ಜಾಗ ಐತೆ ಅವನು. ಎಷ್ಟು ನನ್ನ ಪಕ್ಕ ಎಷ್ಟು ಕ್ಲೋಸಪ್ ಅಲ್ಲದ. ಅವಾಗ ಹಿಡ್ಕೊಂಡು ವಾಟರ್ ಬಾಟ್ಲು ಮತ್ತು ಊಟ ಗೀಟ ಎಲ್ಲ ಹಿಡ್ಕೊಂಡು ಹೋದ್ನೆಲ್ಲ ಸಕ್ಕ ಕ್ಲೋಸಪ್ ಅಲ್ಲೋದ ಅವನು. ಇವನೇ ಅವನು ಗುಡ್ಡೆ ಬಿಸ್ಕೆಟ್ ತಿಂತಾ ಇದ್ದಾನೆ. ಅಂದರೆ ನನಗೆ ಬ್ಯಾಡ್ ಡೇ ಅಂತ. ಅಂದರೆ ಅವನು ಗುಡ್ಡೆ ತೊಗೊಂಡಿದ್ದಾನೆ ಅಂದಮೇಲೆ ಉಳ್ಕೊಂಡಿರೋದೇನೇನು ನನಗೆ ಬ್ಯಾಡ್ ಡೇ. ಸೊ ಹೀಗಾಗಿ ನನಗೆ ಮಲ್ಗೋದಕ್ಕೂ ಬಿಡೋದಿಲ್ಲ ಅಂತ ಇವರು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಆ್ಯಕ್ಚುಲಿ ಇವತ್ತು ಯಾವ ಮಾರಿದ್ರೆ ಮಧ್ಯಾಹ್ನ ಊಟ ಆಗಿರೋಗ್ಬಿಡೋದು. ಎಚ್ಚೆತ್ಕೊಂಬಿಡ. ಸಾನೆಟ್ ಅದೆಷ್ಟು ಗಾಡಿಗಳು ಬಂದು ಹೋಗೋದಿಲ್ಲ. ಇಲ್ಲ, ಆ್ಯಕ್ಚುಲಿ ಎಷ್ಟು ಗಾಡಿ ಆನ್ ರೋಡ್ ಆಗಿರೋದಲ್ಲ, ನನ್ನ ಸುತ್ತ ಓಡಾಡಿಸ್ತಿರ್ತಾರೆ. ಅಂದರೆ ನಾವು ನೆಟ್ ನೋಡಿದ್ದೀವಿ ಅಂತ. ಆ್ಯಕ್ಚುಲಿ ಅಂದರೆ ಆನ್ಲೈನ್ ಚೆಕ್ ಮಾಡಿದ್ದೀವಿ ಅಂತ. ಈ ಬಸ್ ಹತ್ತೋ ಜನ ಇಲ್ಲಿ ಸ್ಪಾಟು, ಈ ಆರ್ಗೇಟ್ ಸರ್ಕಲಿಂದ ಆಂಜನೇಯ ಸರ್ಕಲು. ಸೊ ಇವೆರಡರ ಮಧ್ಯೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಐತೆ ಕೂಡ. ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ಬಸ್ ಹತ್ತಾರಲ್ಲ, ಇವ್ರಿಗೆ ಏನು ಹೇಳಬೇಕು ಗೊತ್ತಿಲ್ಲ. ಕಾಯ್ಕೊಂಡು ನಿಂತಿರ್ತಾರೆ ಇಲ್ಲಿ. ಅದ್ರ ಮೇಲೆ ವಾಕ್ ಹೋದರೆ ಬಸ್ ಸ್ಟ್ಯಾಂಡ್ಗೆ ಹೊರಟೋಗ್ಬೋದು. ಹೆಲ್ತ್ ಆದರೂ ಚೆನ್ನಾಗಿರುತ್ತೆ, ಅಡು ಮಾಡಲ್ಲ. ಆ ಬಸ್ಸವ್ರಿಗೆ ಮಾಡೋಕ್ಕೆ ಮೇಲೆ ಸ್ಟಾಪ್ ಬೇರೆ ಕೊಡ್ತಾರೆ ಇಲ್ಲಿ. ಫಸ್ಟ್ ಆಫ್ ಆಲ್ RD ಸರ್ಕಲಲ್ಲಿ ಬಸ್ ಸ್ಟಾಪ್ನೇ ತೆಗೆದಾಕಬೇಕು.
ಸುಮ್ಮನೆ ಟ್ರಾಫಿಕ್ ಕ್ರಿಯೇಟ್ ಮಾಡ್ತಾರೆ. ಸೊ ಬಸ್ ಸ್ಟಾಪೇ ತೆಗೆದಾಕ್ಬಿಟ್ರೆ ಒಂದು ಟ್ರಾಫಿಕ್ ಸಾಲ್ವ್ ಮಾಡ್ದಂಗೂ ಆಗುತ್ತೆ, ನಡ್ಕೊಂಡೋಗಿ ಅಂತ ಕಳಿಸ್ದಂಗೂ ಆಗುತ್ತೆ. 1 ಕಿಲೋಮೀಟ್ರ್ ನಡೆದ್ರೆ ಯಾರ ಆರೋಗ್ಯ ಏನು ಕೆಟ್ಟೋಗಲ್ಲ. ಯಾವುದೋ ಪ್ರತಿಭೆ ಗೊತ್ತಿಲ್ವೇ? ಹಾಂ हाँ वो क्या है? लाइटनिंग मोनूमेंट क्या है वो? मालूम नहीं, न्यू है. नया नहीं हूँ, बट आई डोंट नो दैट बिकॉज आई डोंट वांट दैट. ಸೊ ಅಲ್ಲಿ ಯಾವನೋ ಏನೋ ಹೊಸದಾಗಿ ಮಾಡಿದರೆ ತಾನೇ ಗುರು ತಲೆ ಕೆಡಿಸ್ಕೊಳ್ಳಿ ಅಲ್ವಾ. ಇಲ್ಲಿಗೆ ಹೊಸಬನ ಅಂತಾನೆ, ಅವನಿಗೆ ಹಳಬನೇ ಇರ್ಬೋದು, ಹೊಸಬನೇ ಇರ್ಬೋದು, ಅದು ಕಟ್ಕೊಂಡು ನನಗೇನು ಪುಕ್ಸಟ ಪ್ರಚಾರ. ತಾವು ಏನೇನೆಲ್ಲ ಮಿಡ್ರಗೊಟ್ಟಾಟ ಅಂತ ಪುಕ್ಸಟ ಪ್ರಚಾರಕ್ಕೆ ಲೆಕ್ಕ ಹಾಕಿ. ಬಹುಶಃ ಇದೇನು ಅಟೆಂಪ್ಟ್ ಮಾಡ್ತಾ ಇರೋದು ಅಂದರೆ ಇವನು ಇದನ್ನಲ್ಲ, ಅವನ ಹೆಸರೇನು ಪಂಚ್. ಈ ಹೆಡ್ಲೈಟ್ ಚೆನ್ನಾಗಿತ್ತು ಗುರು, ಹಳೇದು ಚೆನ್ನಾಗಿತ್ತು, ಹೊಸದು ಹಾಳು ಮಾಡಿಬಿಟ್ರು. ಅವನ ಹೆಸರೇನು ವಾಲ್ಟರ ಲೋಬೋ. ನನ್ನ ಹತ್ರ ಫೋನ್ ನಂಬರ್ ಇದೆ ಒಂದು. ಹೀಗೆ ರೋಡಲ್ಲಿ ಸಿಕ್ಬಿಟ್ಟು ರೋಡಲ್ಲಿ ಸಿಕ್ಬಿಟ್ಟು ಮೊಬೈಲ್ ನಂಬರ್ ಕೊಟ್ಟಿದ್ದ. ರೆಸ್ಯೂಮ್ಗೆ ಕಳಿಸಿ ಕೆಲಸ ಕೊಡ್ತೀನಿ ನಾನು ಅಂತ, ಕೆಲಸ ಕೊಡ್ತೀನಿ ಬನ್ನಿ ಅಂತ. ಮುಂದೆ ಏನೂ ಹೆಲ್ಪ್ ಮಾಡಲಿಲ್ಲ. ಅದು 100 ರೂಪೀಸ್ ಕೊಟ್ಟಿದ್ದ ಒಂದು ಸರಿ ಡಿಪ್ಲೇದಾಗ, ಇದೇ ಸ್ಪಾಟಲ್ಲಿ ಸಿಕ್ಕಿದ್ದ. 100 ರೂಪೀಸ್ ಇಸ್ಕೊಂಡಿದ್ದೆ. ಪ್ರಿಂಟೌಟ್ ತೊಗೊಂಡೆ ಅಂತ ಅಂದ್ಕೊಳ್ತೀನಿ. ಅದಕ್ಕೆ ಕೆಲಸ ಬರೋಲ್ಲ, ಡಮ್ಮಿ ಬಡ್ಡೆಕ್ಲು. ಅದೇನೋ ದಬಾಗ್ತಾ ಇದ್ದೀನಿ ನಾನು, ಅಂಗಡಿ ಕೆಲಸ ಕೊಡ್ತೀನಿ, ಕೆಲಸ ಕಳಿಸಿ ಬೇಕಂತ ರೋಡಲ್ಲಿ ಸಿಕ್ಕಮ್ಮ. ಎಷ್ಟೊಂದು ಸರಿ ಚಡ್ಡಿ ಶಾರ್ಟ್ಸ್ ಒಂದು ಶ್ರುತಾ ಬಳ್ಳಾಳ್ ನೆಟ್ವರ್ಕ್ ಬರ್ತಾನೆ ಅವನು, ಶಾರ್ಟ್ಸ್ ಹಾಕೋ ಓಡಾಡ್ತಿದ್ದ. ಮತ್ತು ದಸರಾ ದಾರಿ ಹೋಗ ರೋಡಲ್ಲೇ ಸಿಗ್ತಾಯಿದ್ದ. ಸೊ ದಸರಾ ದಾರಿ ಹೋಗ ಅವನು, ಜೊತೆಗೆ ಲೋಬೋ, ಅವ್ನು ಬರೀ ಲೋಬೋ ಅಲ್ಲ, ವಾಲ್ಟರ್ ಲೋಬೋ ಅಂತ ಏನೋ ಅವನ ಹೆಸರು. ಸೊ ಒಡೆಯರ್ಸ್ ನೆಟ್ವರ್ಕು ಬರೋದು, ಒಡೆಯರ್ಸ್ ತಗೋ ಪುಕ್ಸಟ ಪ್ರಚಾರ ತಗೋಗಿ ಎಂತೆಂಥ ಮಿಡ್ರಗುಟ್ಟಲ್ಲ ಆಟ ಆಡ್ತಾನೆ. ನೀವು ಹೊಸಬನ ಅಂತ ಕೇಳ್ತಾನೆ. ಅಲ್ಲ ಹಳಬನವರಾಗಲಿ ಹೊಸಬನವರಾಗಲಿ ಊರಲ್ಲಿ ಯಾವ್ದಾರು ಅಂಗಡಿ ಓಪನ್ ಆದರೆ ಅದು ಕಟ್ಕೊಂಡು ನನಗೇನು, ನಾನು ಟೆಂಡರ್ ತೊಗೊಂಡಿದ್ದೀನಿ, ಪುಕ್ಸಟ ಪ್ರಚಾರ ಮಾಡ್ಕೊಡ್ತೀನಿ ನಿಮಗೆ ಅಂತ ಬಡ್ಡೆ ತವ. ಅವರು ನಮ್ಮ ತಂದೆ ಪುಟ್ಸ್ವಾಮಿ ಇದ್ದಾರಲ್ಲ, ಅವರು ಟೈಲು ಅಂದರೆ ನಮ್ಮ ತಂದೆ ಹೆಂಗೆ ಸೆಲ್ಫ್ ಡಿಫೆನ್ಸ್ ಮಾಡ್ಕೊತಾರೆ, ಹೆಂಗೆ ರಿಪ್ಲೈ ಮಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಸರ್. ಅವರು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾ ಇರೋದು. ಆ್ಯಕ್ಚುಲಿ ನಮ್ಮ ಡ್ಯಾಡಿ ಹಂಗೆ ಮಾತಾಡೋದು. ಅಳ್ತಾ ಬಾಯಲ್ಲೆಲ್ಲ ಇದು ಸುರಿಸ್ಬಿಡ್ತಾರೆ, ಜಲ್ಲೂ ಸುರಿಸ್ಬಿಡ್ತಾರೆ, ಮೂಗಲ್ಲಿ ಗೊಣ್ಣೆ, ಬಾಯಲ್ಲಿ ಜಲ್ಲು ಎಲ್ಲ ಬರೆಸ್ಬಿಡ್ತಾರೆ. ಅವರು ನಿಜವಾಗ ಮಾತಾಡೋದು ನೋಡಿದ್ರೆ ನಿಜವಾಗ್ಲೂ ಅವ್ರು ಹೇಳ್ತಿರೋದೆಲ್ಲ ನಿಜ ಇರ್ಬೋದು, ಅಥವಾ ಹೆವಿ ಅಮಾಯಕ ಇರಬೇಕು, ಎಲ್ಲ ಅವ್ರಿಗೆ ತೊಂದರೆ ಆಗೋಗಿರ್ಬೋದು ಅಂತ ಏನು ಹೇಳೋದು ಅಂದ್ಕೋಬೇಕು. ಆ ರೇಂಜ್ಗೆ ಮಾತಾಡ್ತಾರೆ. ನಿಜ ಹೇಳ್ಬೇಕಾದ್ರೆ ನಾನು ಎಷ್ಟೊಂದು ಸರಿ ನನಗೆ ಇದೇ ಕೆಲಸ, ಜನಗಳನ್ನ ಅರ್ಥ ಮಾಡಿಕೊಂಡು ಜನಗಳನ್ನ ರೀಡ್ ಮಾಡೋದೇ ನನ್ನ ಕೆಲಸ. ಅಂಥವನು ಕೂಡ ನಮ್ಮ ತಂದೆನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗೋಗಿದ್ದೀನಿ. ನನಗೇನೆ ಕನ್ಫ್ಯೂಷನ್ ಇದೆ. ಅವ್ರು ಹೇಳ್ತಾರೆ ನಿಜಾನ ಸುಳ್ಳ, ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನನಗೇ ಗೊತ್ತಿಲ್ಲ. ಅಂಥ ಹೈ ಲೆವೆಲ್ ಡ್ರಾಮಾ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅವರು. ನಿಜ ಹೇಳ್ಬೇಕಾರೆ ಇವತ್ತು ಕೂಡ ನಮ್ಮ ಡ್ಯಾಡಿ ವಿಷಯದಲ್ಲಿ ನನ್ನ ಲೆಕ್ಕಾಚಾರದ ಪ್ರಕಾರ ಅವರು ಅಮಾಯಕ ಕೂಡ ಹೌದು, ಇಲ್ಲ ಅಂತ ನಾನು ಹೇಳಲ್ಲ, ಅಮಾಯಕ ಕೂಡ ಹೌದು. ಅವ್ರಿಗೆ ನಿಜ ಅವರು ಅಮಾಯಕ ಕೂಡ ಹೌದು, ಆದರೆ 100% ಅಮಾಯಕ ಅಲ್ಲ, ಏನು ಗೊತ್ತೇ ಇಲ್ಲ ಅಂತ ಹೇಳ್ತಾರಲ್ಲ, ಪೆದ್ದ ಆದ್ರಿಗೆ ಏನು ಮಾತಿದೆಯಲ್ಲ ಆ ಥರ. ವೆದರ್ ರಿಪೋರ್ಟ್ನಲ್ಲಿ ಸಾಯಂಕಾಲ 11 ಗಂಟೆಗೆ 10 ಗಂಟೆಗೆ ಮಳೆ ಬರುತ್ತೆ ಅಂತ ರಿಪೋರ್ಟ್ ಇದೆ. ಬಟ್ ಈಗ 9 ಗಂಟೆ ಶುರುವಾಗಿದೆ.
ಬಹುಶಃ ಇವತ್ತು ಮಲಗೋದಕ್ಕೆ ಕಷ್ಟ ಆಗ್ಬೋದು. ನಿನ್ನೆ ಅದಕ್ಕೆ ಬೇಕಂತ ಮಧ್ಯರಾತ್ರಿ 1 ಗಂಟೆ ಎದ್ದೇಳಿಸಿರೋದು, ಇದೇ ಮಾಡದೇ ಇರಲಿ ಅಂತಾನೆ. ಅದು ನಾನು ಸೋಮವಾರ ಬಂದ್ರಿಗೆ ಹೋಗ್ತೀನಿ ಅನ್ನಲ್ಲ, ಸೊ ಅದಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾಯಿರೋದು. ಏನು ಸ್ಟೋರಿ ಅಂದರೆ ಅದೇ ಮೈಸೂರಲ್ಲಿ ಸುಮಾರು ಜನ ಯಾರನ್ನೂ ತೊಗೊಳೋದಿಲ್ಲ, ಹೊಸಬ್ರನ್ನ ಹಾಕ್ಕೊತೀನಿ ಅಂತ ಹೇಳಿದೆ ಒಂದು. ಇನ್ನೊಂದು ಸ್ಪೆಷಲಿ ಬಳ್ಳಾಳಿ ಕೂಡ ಬೇಡ ಅಂತ ಹೇಳಿದ್ದೆ. ಈಗ ನೋಡಿ ಎಷ್ಟೊಂದು ದಾಖಲೆಗೆ ಬಂದಿದೆ ನನಗೆ, ನಿದ್ದೆ ಮಾಡಿಲ್ಲ ಅದಕ್ಕೆ. ಅದ್ರಾಗ ಯಾರೋ ನೆನೆಸ್ಕೊತಾ ಇದ್ದಾರೆ, ಯಾರೋ ಸ್ಕೆಚ್ ಆಗಿರ್ಬೇಕೇನಾದರೂ ನೋಡೋದ. ಮಳೆ ಮಲಗೋದಕ್ಕೆ ಕಷ್ಟ ಆಗ್ಬೋದು, ಆಲ್ಮೋಸ್ಟ್ ಇಂಪಾಸಿಬಲ್ ಆಗ್ಬೋದು ನೋಡೋದ. C3513 ಆ್ಯಕ್ಚುಲಿ ಶಂಭುಲಿಂಗ ಗಾಡಿ ಹೋಗಿದ್ದು. ಇನ್ನು ಹೈಬಿ UP16 CA 0586 ಗಾಡಿ, ಅದು ಹೈಬಿ ಆನ್ ಮಾಡ್ಕೊಂಡು ನಿಂತಿದ್ದಾನಲ್ಲ, ಎಕೋ ಸ್ಪೋರ್ಟ್ಸ್ UP16 CA 0586 ಗಾಡಿ ಅದು. ಇದಿಷ್ಟು ಆರ್ಗನೈಸ್. ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀನಿ ಅಂದರೆ, ಹೈಬಿ ಬಿಟ್ಕೊಂಡು ನಿಂತಿರೋದೇನಕ್ಕೆ ಅಂದರೆ ಆ ಕಡೆಯಿಂದ ಬರೋ ವೆಹಿಕಲ್ ಕಾಣದೇ ಇರಲಿ ಅಂತ. ಗೊತ್ತಾಯ್ತಲ್ವಾ ಯಾಕೆ ಅವ್ನು ನಿಂತಿದ್ದು ಅಂತ. ಆ ಗಾಡಿ ನಂಬರು ಓದಬೇಕು, ಈ ಆಟೋ ಓದ್ತೀನಿ ಕಾಣಲ್ಲ, ಕಣ್ಣಿಗೆ ಹೆಡ್ಲೈಟ್ ಬಿಟ್ಬಿಟ್ಟು ಹೈಬೀಮ್, ಎಲ್ಲರೂ ಹೈಬೀಮ್ ಯಾಕೆ ಹೋಗ್ತಾ ಇರೋದು. ನೀರು ಹಾರಿಸ್ಬೋದು, ಅದಕ್ಕೆ ಗುರು ಎಫರ್ಟ್ ಆಗ್ತಾ ಇರೋದು. ಮಳೆ ಬಂದಿದೆಯಲ್ಲ, ನೀರು ಹಾರಿಸ್ಬೋದು. ಅಲ್ಲೊಂದು ಗಾಡಿ ಹೋಗ್ತಾ ಇದೆ, ಅದು ಹೇಳಬೇಕಿತ್ತು, ನಂಬರ್ ಓದಬೇಕಿತ್ತು. ಅವನು ಹೈಬೀಮ್ ಬಿಟ್ಟು ನಿಂತಿದ್ದ, ಅಲ್ಲಿ ಹೋಗ್ತಾ ಇದೆಲ್ಲ ಮಹೇಂದ್ರ ಕಾರ್ ಹೋಗ್ತಿದೆ, XUV 400 ಇರಬೇಕು ಅದು. ಅವನು ಈ ಕಡೆ ನಿಂತ್ಕೊಂಡು ಜೀಬ್ರಾ ಕ್ರಾಸ್ಗೆ ಲೈಟ್ ಬಿಡ್ತಾಯಿದ್ದ. ಮಳೆ ಬಿದ್ದಿದೆಯಲ್ಲ, ಸೊ ಕೊಂಚ ಹಾರಿಸ್ಕೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮೀಟ್ರಿಗೆ ಆಟ ಆಡ್ತಿರೋದು. ಹೈಬೀಮ್ ನೋಡಿ ಕಣ್ಕುಂಡಾಗೋಗಿದೆ ಪಾಪ, ಎಲ್ಲ ಕಣ್ಣು ಹಿಂಗೋಗಿದೆ ಎಲ್ರಿಗೂ. ಮಳೆ ನೀರು ಹಾರಿಸ್ಬೇಕು ಅನ್ನೋ ಲೆಕ್ಕಾಚಾರ ಅವ್ರದ್ದು. ಒಡೆಯರ್ಸ್ ವಾಟರ್, ಆರ್ಡಿನರಿ ವಾಟರ್ ಅಲ್ಲ ಇಲ್ಲಿ ಕೆಳಗೆ ಬಿದ್ದಿರೋದು. ನೋಡಿದ್ರ ನೀರು. ಇವನು ಹೋಂಡಾ ಆ್ಯಕ್ಟಿವ್ ಕೂತ್ರೆ ಸ್ಟೈಲ್ ನೋಡಬೇಕಾಗಿತ್ತು. ವಿಜುವಲ್ ಕವರ್ ಆಗಿರುತ್ತೆ ಅಂದ್ಕೊಳ್ತೀನಿ. ಗೋಡೌನ್ ಫಾರ್ಮುಲಾ ಅದು ಬೈತೀವಲ್ಲ ತುಣ್ಣೆ ಉಣ್ಣು ಅಂತ, ಅದನ್ನು ಅವ್ನು ಆ್ಯಕ್ಚುಲಿ ತೋರಿಸ್ಕೊಂಡು ಹೋಗ್ತಾ ಇರೋದು. ಆ್ಯಕ್ಚುಲಿ ಶಂಭುಲಿಂಗ ಸುಜುಕಿ ಸವರ ಬಂದರೆ ಹೋಗ್ತೀನಿ ಅನ್ನಲ್ಲ, ಸೊ ಅದಕ್ಕೇನೋ ರಿಲೇಟೆಡ್ ಇದೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಶಂಭುಲಿಂಗ ಶಾಂಭವಿ ಅವರ ಅಪ್ಪ. ಎಕೋ ಸ್ಪೋರ್ಟ್ಸ್ ನಿಂತ್ಕೊಂಡಿದೆ, ಅದು ಬಹುಶಃ ಎಕೋ ಸ್ಪೋರ್ಟ್ಸು ನೋಡಬೇಕು. ಅದು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಎರಡೂ ಯೋಚನೆ ಮಾಡಬೇಕಾಗಿರುತ್ತೆ. ಹೇಗೆ ಅಂದರೆ, ಶಂಭವಿ ಅವರಪ್ಪ ಅಥವಾ ಅವ್ರ ಫ್ಯಾಮಿಲಿ ಅವ್ರಿಗೆ ಬೇಕಾಗಿರೋದು ಏನದು, ನಾನು ಅವ್ರ ಕೈ ಕೆಳಗೆ ಕೆಲಸ ಮಾಡಬೇಕಾಗಿರೋದು ಅಷ್ಟೇ. ಅಂದರೆ ಅವ್ರ ವಿರುದ್ಧ ಕೆಲಸ ಮಾಡಬಾರ್ದು, ಹೇಳ್ದಂಗೆ ಕೇಳಿಕೊಂಡು ಅವ್ರು ಹೇಳೋದಕ್ಕೆಲ್ಲ ತಲೆ ಅಲ್ಲಾಡಿಸ್ಕೊಂಡು ಅವ್ರು ಹೇಳ್ದಂಗೆ ಇದು ಬಿಟ್ಟರೆ ಎಲ್ಲ ಆಲಿಸ್ ಓಕೆ ಅಂತ ನೀವು ಮಾಡಿದ್ದೆ ಸರಿ ಅಂದ್ಬಿಟ್ರೆ, ನವೀನ ಮಾಡಿದ್ದೆಲ್ಲ ಸರಿ, ನನಗೆ 100% ಸಪೋರ್ಟ್ ಕೊಟ್ಬಿಡ್ತಾರೆ ಅವರು. ಬಟ್ ಅದೇ ನಾನು ಅವ್ರು ಮಾಡಿದ್ದೇನೆ ಪ್ರಶ್ನೆ ಮಾಡಿದರೆ, ನೀವು ಮಾಡಿದ್ದು ತಪ್ಪು ಅಂತ ನಾನು ಎತ್ತಿ ಹೇಳಿಬಿಟ್ರೆ, ಅಥವಾ ಅವ್ರು ಮಾಡಿದ ತಪ್ಪುಗಳನ್ನು ಗುರುತಿಸ್ಬಿಟ್ರೆ ಅವ್ರುಗಳಿಗೆ ಆಗಲ್ಲ, ಅದು ವಿರುದ್ಧ ಕೆಲಸ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಬಂದೂರಿಗೆ ಹೋಗ್ತಿರೋದು ಪಾಸಿಟಿವ್ ನೆಗೆಟಿವ್ ಎರಡೂ ಕೆಲಸ ಮಾಡ್ತಾರೆ. ಬಹುಶಃ ನ್ಯೂಸ್ ಬೇಕಾಗೋ ಎಲ್ಲ ಸಾಧ್ಯತೆಗಳಿದೆ. ಇವಾಗಲ್ಲ, 2024 ಆಗಬೇಕಾಗಿತ್ತು. 2025 ಯಾವುದು 2025 ಇತ್ತಲ್ಲ, ಬಂದೂರು ಬಂಡಿ ನಡೀತಲ್ಲ, ಅವಾಗಲೇ ನ್ಯೂಸ್ ಬೇಕಾಗ್ಬಿಡ್ತಿತ್ತು ನಾನು ಹೋಗಿದ್ದಿದ್ರೆ. ಸೊ ನಾನು ಹೋಗಲಿಲ್ಲ ಅವಾಗ. ಸೊ ನಾನೇನಕ್ಕೆ ಹೋಗಲಿಲ್ಲ ಅಂದರೆ, ಹಾಗೆ ಬೀಳಲಿ, ಇನ್ನೂ ಒಂದು ಸ್ವಲ್ಪ ದಿವಸ ಟೈಮ್ ಹೋಗುತ್ತಾ, ಎಷ್ಟು 14 ವರ್ಷ ಕಳ್ಕೊಂಡಿದ್ದೀನಂತೆ, ಒಂದು ಸ್ವಲ್ಪ ದಿವಸ ಹೋಗೇ ಬಿಡಲಿ. ಯೂರಿನ್ ಫಾರ್ಮುಲಾಗೆ ಟ್ರ್ಯಾಕ್ ರೆಕಾರ್ಡ್ಗೆ ಎವಿಡೆನ್ಸ್ಗಳನ್ನ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಅಂತ ಹೋಗಲಿಲ್ಲ ನಾನು. ಅಂದರೆ ನವೀನ್ ಹಿಂದಕ್ಕೆ ಬರಲಿ, ಯೂರಿನ್ ಫಾರ್ಮುಲಾ ಜಮ್ಮು ಕಾಶ್ಮೀರ ಐಡೆಂಟಿಟಿ ಫಾರ್ಮುಲಾದಲ್ಲಿ ನನ್ನನ್ನು ವಾಪಸ್ ಹಿಂದಕ್ಕೆ ಕರೆಸ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ, ಇಷ್ಟೆಲ್ಲ ಟೈಮ್ ಕಿಲ್ ಮಾಡ್ತಿದ್ದಾರೆ ಅನ್ನೋದನ್ನು ನಾನು ಸಾಬೀತು ಮಾಡಬೇಕು. ಅದಕ್ಕೋಸ್ಕರ ಬಂದೂರಿಗೆ ಹೋಗಲೇ ಇಲ್ಲ ನಾನು. ಸೊ ಏನಂದರೆ, ನಾನು ಬಂದೂರಿಗೆ ಹೋಗೋವರೆಗೂ ನನಗೆ ಸೊಲ್ಯೂಷನ್ ಇರೋಲ್ಲ.
ಬಿಕಾಸ್ ಅದೇ ಜಮ್ಮು ಕಾಶ್ಮೀರ್ ಐಡೆಂಟಿಟಿ ಫಾರ್ಮುಲಾ. ಜಮ್ಮು ಕಾಶ್ಮೀರ್ ಐಡೆಂಟಿಟಿ ಫಾರ್ಮುಲಾ ಏನು ಅಂದರೆ, ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಸರಿ ಹೇಳಿದ್ದೀನಿ, ಚೆಕ್ ಮಾಡಿ. ಕಂಪ್ಲೇಂಟ್ ಲೆಟ್ರ್ಗಳಲ್ಲೂ ಇದೆ ಸಿಕ್ಕಾಬಿಟ್ಟೆ. ಡಿಫಾಲ್ಟ್ ಲೆಟ್ರ್ ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿ ಯಾವುದೋ ಲೆಟ್ರ್ಗಳಲ್ಲಿ ಅದ್ರ ಬಗ್ಗೆ 2 ಲೆಟ್ರಲ್ಲಿ ವಿವರಿಸಿದ್ದೀನಿ. ಲೇಟೆಸ್ಟಾಗಿರೋ ಒಂದು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಡ್ರಾಫ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಲ್ಲ, ಸೊ ಅದರಲ್ಲೂ ಜಮ್ಮು ಕಾಶ್ಮೀರ್ ಫಾರ್ಮುಲಾನ ಅಪ್ಡೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಪ್ಡೇಟ್ ಮಾಡ್ತೀನಿ. ಊಟ ತಿಂದು ಎಲ್ಲ ಬಿಸಾಡೋಗಿರೋದು. ಇನ್ನೂ ಮಿಕ್ಸ್ ಹೋಗಿದ್ದಾರೆ ತಿಂದು ತೊಗೊಂಡು ಅಂತ. ಅರ್ಧಂಬರ್ಧ ತಿಂದ್ಬಿಟ್ಟು ಅರ್ಧಂಬರ್ಧ ಮಿಕ್ಸ್ ಹೋಗಿರೋದು ಅದು.